ಈಗ ಮಿಲಾನೋ ಡಿಸೈನ್ ಸ್ಟುಡಿಯೋಗೆ ಬಂದರೆ ಆ ಮಾತೇ ಬೇರೆ, ಯುನಿಕ್. ಹೌದು, ಅದು ಮಾತೇ ಬೇರೆ. ವಿಂಗ್ ಸ್ಲೈಡಿಂಗ್ ಅಂತ ಹೇಳಿ ಸರ್ ಇದಕ್ಕೆ. ಇದರಲ್ಲಿ ಸಮ್ ಕಸ್ಟಮರ್ಸ್ಗೆ ಫುಟ್ವೇರ್ಸ್ ಕಲೆಕ್ಷನ್ ಮಾಡೋಕ್ಕೆ ತುಂಬ ಜಾಸ್ತಿ ಇಷ್ಟ. ಓಕೆ, ಸ್ವೈವಲ್. ಹೌದು ಸರ್. ಓ, ಚೆನ್ನಾಗಿದೆ ಸರ್. ಇದು ಹೆಂಗಿದೆ ಅಂದ್ರೆ 35 ಇಯರ್ಸ್, ಈಗ ಅವ್ರು 35 ಇಯರ್ಸ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಬಂದ್ರು ಈ 35 ಇಯರ್ಸ್ ವಾರಂಟಿ ಪ್ರೈಸ್ ನಮ್ಮ ಹತ್ರನೇ ಬೇರೆ ಇರುತ್ತೆ, ಬೇರೆ ಕಡೆ ಬೇರೆ ಇರುತ್ತೆ. ಆ ಥರ ಪ್ರೈಸಿಂಗ್ ಇರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಪ್ರೀಮಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಯಾಕೆ ಪ್ರೀಮಿಯಂ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಿನ ಕಾಲದಲ್ಲಿ ಪ್ರೀಮಿಯಂ ಅಂತ ಬಂದ್ರೆ ಕಾಸ್ಟ್ ಒಂದೇ ಆಗಲ್ಲ, ಪ್ರೀಮಿಯಂ ಅಂತ ಬಂದ್ರೆ ಆನ್ ಟೈಮ್. ಹೌದು ವೀಕ್ಷಕರೇ, ಆನ್ ಟೈಮ್ ಆಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ದಟ್ಸ್ ಪ್ರೀಮಿಯಂ. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಇವತ್ತು ನಾನು ಬಂದಿರುವಂಥದ್ದು ಮಿಲಾನೋ ಡಿಸೈನರ್ ಸ್ಟುಡಿಯೋ. ಹೌದು ವೀಕ್ಷಕರೇ, ಮಿಲಾನೋ ಡಿಸೈನರ್ ಸ್ಟುಡಿಯೋದಲ್ಲಿ ನಿಮಗೆ ಆನ್ ಟೈಮ್ ಪ್ರಾಜೆಕ್ಟ್ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ, ಕಾಸ್ಟಿಂಗ್ ಕೂಡ ಬೆಸ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಮಿಲಾನೋ ಡಿಸೈನರ್ ಸ್ಟುಡಿಯೋ ಕಡೆಯಿಂದ ವಸೀಂ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಕನ್ನಡಕೋರ ಯೂಟ್ಯೂಬ್ ಚಾನಲ್. ನೀವು ವೆಲ್ಕಮ್ ಟು ಮಿಲಾನೋ ಡಿಸೈನ್ ಸ್ಟುಡಿಯೋ. ಫಸ್ಟ್ ಟೈಮ್ ನಮ್ಮ ಚಾನಲ್ ಬರ್ತಾ ಇದ್ದೀರಾ? ಥ್ಯಾಂಕ್ ಯು ಸರ್. ನಮ್ಮ ಚಾನಲ್ ಇರೋದೇ ಕನ್ಸ್ಟ್ರಕ್ಷನ್, ಇಂಟೀರಿಯರು, ರಿಯಲ್ ಎಸ್ಟೇಟ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ನಾನು ಮೇನ್ ಆಗಿ ನಿಮ್ಮ ಹತ್ರ ಬರೋ ಕಾರಣ ಏನಂತಂದ್ರೆ, ನೀವು ಹೇಳಿದ್ರಿ ಸರ್ ನಾವು ಆನ್ ಟೈಮ್ ಡೆಲಿವರಿ ಕೊಡ್ತೀವಿ, ನಾವು ಅನ್ಕೊಂಡು ನಾವು ಏನು ಮಾತು ಕೊಟ್ಟಿರ್ತೀವಿ ಆ ಟೈಮ್ಗೆ ಕೊಡ್ತೀವಿ, ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಬಟ್ ನಿಮ್ಮ ಬಾಯಿಂದ ಕೇಳಬೇಕು, ನಮ್ಮ ವೀಕ್ಷಕರು ಕೇಳಬೇಕು. ಸೊ ಮಿಲಾನೋ ಡಿಸೈನರ್ ಸ್ಟುಡಿಯೋ ಅಂತ ಬಂದಾಗ ನೋಡಿ, ಮಾರ್ಕೆಟಲ್ಲಿ ಇಂಟೀರಿಯರ್ ತುಂಬಾನೇ ಕಾಂಪಿಟೇಷನ್ ಇದೆ, ಇವನ್ ನಮ್ಮ ಚಾನಲಲ್ಲೇ ಕಾಂಪಿಟೇಷನ್ ಇದೆ. ಸೊ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ನಮ್ಮ ವೀಕ್ಷಕರು ಯಾಕೆ ನಿಮ್ಮನ್ನ ಚೂಸ್ ಮಾಡಬೇಕು, ಮಿಲಾನೋನ ಯಾಕೆ ಚೂಸ್ ಮಾಡಬೇಕು, ಬೆನಿಫಿಟ್ ಏನು ಸರ್ ಮಿಲಾನೋ ಹತ್ರ? ನಿಮ್ಮ ವೀಕ್ಷಕರಿಗೆ ಏನು ಹೇಳೋದಂದ್ರೆ, ನಿಮ್ಮ ಮಾಧ್ಯಮ ಕಡೆಯಿಂದ ಈಗ ನಾವು ಮಿಲಾನೋ ಡಿಸೈನ್ ಸ್ಟುಡಿಯೋ ಮಾಡಿರೋದು ನಮ್ದು ಇವತ್ತು ಹೊಸದೇನಿಲ್ಲ, ಒಂದು 92 ಇಂದ ನಾವು ಮಾಡ್ತಾ ಇರೋದು. 92 ದಿಂದ ಇದ್ದೀರಾ ಫೀಲ್ಡ್ ಅಲ್ಲಿ? ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಾವು ಪ್ಲೈವುಡ್ ಹೋಲ್ಸೇಲ್ ಸಪ್ಲೈ ಮಾಡ್ತಾ ಇದ್ದೀವಿ, ಆಮೇಲೆ ಪ್ಲೈವುಡ್ ಪ್ರೊಡಕ್ಷನ್ ನಲ್ಲಿ ಬಂದಿದ್ದೀವಿ, ಆಮೇಲೆ ಇಂಟೀರಿಯರ್ಸ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಫ್ಲಾಟ್ಸ್ಗಳಿಗೆ, ಅಪಾರ್ಟ್ಮೆಂಟ್ಸ್ಗಳಿಗೆ. ಹೆಸರು ತಗೊಂಬೋದಾ ಒಂದೆರಡು? ಸರ್, ಒಂದು ಶೋಭಾ, ಇನ್ನೊಂದು 21st ಕ್ಯಾಸಲ್ ಅಂತ ಇದೆ, ಪ್ರೆಸ್ಟೀಜ್ ಅವ್ರದ್ದು ಅಪಾರ್ಟ್ಮೆಂಟ್ಸ್ ಇದೆ, ಫ್ಲಾಟ್ಸ್ ಇದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ದೀರಾ? ನಮಗೆ ಒಂದು ರೆಫರೆನ್ಸ್ ಇಂದ ಬರ್ತಾನೆ ಇರುತ್ತೆ, ವರ್ಕ್ ಬರ್ತಾನೆ ಇರುತ್ತೆ, ನಮ್ದು ಕ್ವಾಲಿಟಿ ಆ ಥರ ಇರುತ್ತೆ. ನಿಮಗೆ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ, ಇಲ್ಲಿ ಬಂದ ಮೇಲೆ ಯಾವುದಕ್ಕೂ ನೀವು ಆಚೆ ಹೋಗಂಗಿಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಆನ್ ಟೈಮ್ ನಿಮಗೆ ಸಿಗುತ್ತೆ. ಓಕೆ ಓಕೆ, ಮೇನ್ ಅದು. ನಾವು ಈ ಟೈಮ್ಗೆ ಕ್ಲೋಸ್ ಮಾಡಿ ಕೊಡ್ತೀವಿ ಅಂದ್ರೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, ಒಂದು ಕ್ವಶನ್, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಂದ್ರೆ ಏನೇನು ಸಿಗುತ್ತೆ? ನಾವು ಇಲ್ಲಿ ಬಂದಾಗ ಏನೇನು ಇದೆ ನಮಗೆ ಇಲ್ಲಿ? ಸರ್, ಇಲ್ಲಿ ಇಂಟೀರಿಯರ್ಗೆ ಏನು ಬೇಕಾಗಿದೆ, ನಮ್ಮ ಹತ್ರ ಒಂದು ಡಿಸೈನರ್ ಇದ್ದಾರೆ. ಡಿಸೈನರ್ ಯಾವಾಗಾದ್ರೂ ಅವೈಲೇಬಲ್ ಇದೆ ಇರ್ತಾರೆ, ಆಲ್ ದ ಟೈಮ್. ಹೌದು, ಆಲ್ ದ ಟೈಮ್ ಅವೈಲೇಬಲ್ ಇದೆ. ಅವಾಗ ಸಿಗ್ತಾರೆ, ಇವಾಗ ಸಿಗ್ತಾರೆ? ಇಲ್ಲ, ಇಮಿಡಿಯೇಟ್ ನಾವು ಬಂದಾದ್ಮೇಲೆ ಕಸ್ಟಮರ್ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡಬೇಕು, ಏನು ರಿಪ್ಲೈ ಮಾಡಬೇಕು, ಅವ್ರ ಸೈಟ್ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತೀವಿ. ಏನಿರೋದು ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಕಡೆಯಿಂದ ಏನು ಸಜೆಷನ್ ಇದೆ ನಾವು ಕೊಡ್ತೀವಿ. ಇಲ್ಲ ಅವ್ರ ಕಡೆಯಿಂದ ಏನು ಅವ್ರು ಹೇಳ್ತಾರೆ ಅದು ನೋಡಿ ನಾವು ಅವ್ರ ಬಜೆಟ್ ಪ್ರಕಾರ ಮಾಡ್ಕೊಡ್ತೀರಾ? ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ಇಲ್ಲೇ ಇದೆ ಸರ್. ಏನಂದ್ರೆ ಡಿಸೈನಿಂಗ್ ಅಲ್ಲ, ಈಗ ಇಂಟೀರಿಯರ್ಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ. ನೀವು ಹೇಳೋ ತರ ನಿಮ್ಮ ಚಾನಲ್ ಅಲ್ಲಿ ಒಂದು ಕಾಂಪಿಟೇಷನ್ ಇದೆ. ನಮ್ಮರಲ್ಲಿ ಕಾಂಪಿಟೇಷನ್ ಜಾಸ್ತಿ ಮಾಡಿ, ನಾವು ಯಾವ ಪ್ಲೈವುಡ್ ಸೇಲ್ದ್ರೆ ಇರಲಿ, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಇರಲಿ, ಇಂಟೀರಿಯರ್ಸ್ ಮಾಡಿಸೋದ್ರಲ್ಲಿ ಇರಲಿ, ಎಲ್ಲದರಲ್ಲಿ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ರೇಟ್ಸ್ ಅಲ್ಲಿ ಇರಲಿ, ಅದು ಏನೊಂದು ಮತ್ತೊಂದು ಚೇಂಜ್ ಮಾಡ್ತಾನೆ ಇರ್ತಾರೆ. ಇಂಟೀರಿಯರ್ ಅಂದ್ರೆ ಡೈಲಿ ಒಂದೊಂದು ಹೊಸ ಡಿಸೈನ್ ಹೌದು. ನಮ್ಮ ಹತ್ರ ಒಂದು 2-3 ವರ್ಷ ಮುಂದೆ ಬರೋ ಡಿಸೈನ್ ಈಗಲೇ ಸಿಗುತ್ತೆ ನಿಮಗೆ. ಹೌದಾ? ಆ ತರ ಇಂಟೀರಿಯರ್ ಡಿಸೈನ್ ಮಾಡೋರು ಅಪ್ಡೇಟೆಡ್ ಇದ್ದೀರಾ? ಒಂದು ಕ್ವಶನ್ ಕೇಳಲ್ಲ, ಇವಾಗೆಲ್ಲ ರೀಲ್ಸ್ ನೋಡೋರು ಜಾಸ್ತಿ. ಹೌದು, ಹೊಸ ರೀಲ್ಸ್, ಹೊಸ ಡಿಸೈನು,
ರೀಲ್ಸ್ ಅಲ್ಲಿ ಬರುವಂತ ಇಂಟೀರಿಯರ್ ನೀವು ಮಾಡ್ಕೊಡ್ತೀರಾ ನಮಗೆ? ಮಾಡ್ಕೊಡ್ತೀವಿ ಕಸ್ಟಮರ್ ಯಾವುದು ಹೇಳ್ತಾನೆ ಅದು ನಾವು ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಕಡೆಯಿಂದ ನಾವು ನಮ್ಮ ಡಿಸೈನರ್ ಸಜೆಸ್ಟ್ ಮಾಡ್ತಾನೆ, ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದೊಂದು ಮಾಡ್ಕೊಡ್ತೀರಾ. ನೆಕ್ಸ್ಟ್ ಬರುವಂತದ್ದು ನೋಡಿ, ಇಂಟೀರಿಯರ್ ಅಂತ ಬಂದಾಗ ಓನ್ಲಿ ಡಿಸ್ಪ್ಲೇ ಇದ್ರೆ ಆಗ್ಲಿಲ್ಲ, ಅದಕ್ಕೆ ಬ್ಯಾಕಪ್ ಕೂಡ ಬೇಕು, ಫ್ಯಾಕ್ಟ್ರಿ ಬೇಕು, ಸ್ಟಾಕ್ ಬೇಕು, ಇವೆಲ್ಲ ಇದೆ ನಿಮ್ಮ ಹತ್ರ? ಇದೆ ಸರ್, ನಮ್ದು ಫ್ಯಾಕ್ಟ್ರಿ ಟೂರ್ ಬೇಕಾದ್ರೆ ಈಗ ಮಾಡ್ತೀವಿ ನಿಮ್ಗೆ. ಎಲ್ಲಿದೆ ಫ್ಯಾಕ್ಟ್ರಿ? ಇಲ್ಲ ಹಿಂದೆ ಇದೆ ನಮ್ಮ ಫ್ಯಾಕ್ಟ್ರಿ. ಅಟ್ಯಾಚ್ಡ್? ಹೌದು, ಅಟ್ಯಾಚ್ಡ್. ಓ, ಅದಕ್ಕೆ ನೀವು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿ. ಇಲ್ಲ ಇಂಟೀರಿಯರ್ ಬೇಕಾದ್ರೆ ನೀವು ನೋಡಬಹುದು, ಎಲ್ಲ ನಿಮಗೆ ಕರ್ಕೊಂಡು ಇದು ಇಂಟೀರಿಯರ್ ಟೂರ್ ಮಾಡಿಸ್ತೀನಿ, ಎಲ್ಲ ಒಳ್ಳೇದು ನಾವು ಸರ್ವಿಸ್ ಕೊಡ್ತೀವಿ. ಓಕೆ ಓಕೆ. ನಮ್ಮ ಹತ್ರ ಬರ್ಲಿ ಒಂದ್ಸಲ, ನಮ್ಮ ಹತ್ರ ಎಷ್ಟು ಕಸ್ಟಮರ್ ಬಂದಿದ್ದಾರೆ ಇಲ್ಲಿವರೆಗೂ, ನಾವು ಒಂದ್ಸಲ ಮಾಡಿದ ಆ ಕಸ್ಟಮರ್ ತಿರ್ಗಾ ಇನ್ನೊಂದು ಕಸ್ಟಮರ್ ಕರ್ಕೊಂಡು ಬರ್ತಾರೆ. ಓ, ಅಂದ್ರೆ ರಿಪೀಟ್ ಸಿಗ್ತಾ ಇದೆ? ಹೌದು, ಆ ತರ ನಮ್ಮ ಕ್ವಾಲಿಟಿ ಕೆಲಸನೂ ಇದೆ, ಆನ್ ಟೈಮ್ ಕೆಲಸ ಇದೆ, ಆಫರ್ ಸಿಗ್ತಾ ಇದೆ. ಹೌದು 100% ಸರ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳಬೇಕು, ಇಂಟೀರಿಯರ್ ಅಂತ ಬಂದಾಗ ತುಂಬಾ ಪ್ರಾಡಕ್ಟ್ಗಳು ಬರುತ್ತೆ, ತುಂಬಾ ಬ್ರ್ಯಾಂಡ್ಗಳು ಬರುತ್ತೆ. ಸೊ ಅಪ್ಡೇಟೆಡ್ ಬ್ರ್ಯಾಂಡ್ಸ್, ಹೊಸ ಬ್ರ್ಯಾಂಡ್ ಇರ್ಬೋದು ಅಥವಾ ಹಳೆ ಬ್ರ್ಯಾಂಡ್ಸ್, ಒಳ್ಳೊಳ್ಳೆ ಬ್ರ್ಯಾಂಡ್ಗಳ ಜೊತೆ ನಿಮ್ಮ ಅವೈಲೇಬಲ್ ಇದೆಯಾ? ಇದೆ ಸರ್. ಹೆಸರು ತಗೊಳ್ಳಿ. ಸೆಂಚುರಿ ಅಂತ ಒಂದು ಬ್ರ್ಯಾಂಡ್ ಇದೆ ಪ್ಲೈವುಡ್ ಅಲ್ಲಿ, ಆಮೇಲೆ ವೀರ್ಗೋ ಅಂತ ಇದೆ, ಲ್ಯಾಮಿನೇಟ್ಸ್ ಇರಲಿ, ಪ್ಲೈವುಡ್ ಇರಲಿ, ಅದರಲ್ಲಿ ಏನು ನೀವು ರೇಟ್ ಕೊಡೋ ತರ ಅದಕ್ಕೆ ಕ್ವಾಲಿಟಿನೂ ಅಷ್ಟು ಇದೆ, ಆಮೇಲೆ ಅದಕ್ಕೆ ಒಂದು ವಾರಂಟಿನೂ ಅಷ್ಟು ಸಿಗುತ್ತೆ ನಿಮಗೆ. ಅದು ಪ್ರೈಸ್ ತಕ್ಕಂಟು ನಿಮ್ಗೆ ಸಿಗುತ್ತೆ, ಪ್ರೈಸ್ ತಕ್ಕಾಗಿ ನಿಮ್ಗೆ ಸಿಗುತ್ತೆ. ನಾವು ಎಲ್ಲದಕ್ಕೂ ಹೇಳಕ್ಕಾಗಲ್ಲ ಇದು 25 ವರ್ಷ, ಇದು 35 ವರ್ಷ ಅಂತ ಹೆಂಗ್ ಪ್ರೈಸ್ ಕೊಡ್ತೀರಾ ಕಸ್ಟಮರ್, ಆ ತರ ನಾವು ಕನ್ವಿನ್ಸ್ ಮಾಡ್ತೀವಿ. ನಾವು ಹೆಂಗಾದ್ರೂ ಏನಾದ್ರೂ ಮಾಡ್ಲಿ ಸರ್, ಒಂದು 8-10 ವರ್ಷ ಬಾಳಿಕೆ ಬರಲೇಬೇಕು. ಆಮೇಲೆ ಫಿಟ್ಟಿಂಗ್ಸ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ಸ್ ಸಿಗುತ್ತೆ ಸರ್? ಫಿಟ್ಟಿಂಗ್ಸ್ ಅಂತ ಬಂದಾಗ ಈಗ ಲಾಕ್ಸ್ ಅಲ್ಲಿ ಇರಲಿ, ಯುರೋಪಾ ಇರಲಿ, ಗೋದ್ರೇಜ್ ಇರಲಿ, ಆಮೇಲೆ ಒಂದು ಎಟಿಕ್ ಅಂತ ಕಂಪನಿ ಇದೆ, ಅದು ಇರಲಿ, ಬ್ಲಮ್ ಎಲ್ಲ ಸಿಗುತ್ತೆ. ಇದೀನಲ್ಲ, 1-2 ವರ್ಷ ಮುಂದೆ ಬರೋದು ನಮ್ಗೆ ಫಸ್ಟ್ ಇಲ್ಲಿ ಲಾಂಚ್ ಆಗುತ್ತೆ. ಸೂಪರ್ ಆಗಿ ಹೇಳಿದ್ರೆ ಅದೇ ನಿಮ್ಮ ಮಾಧ್ಯಮದಿಂದ ತಿಳಿಸೋಣ ಚೆನ್ನಾಗಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸರ್, ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಪಕ್ಕದಲ್ಲೇ ಇವ್ರದ್ದು ಫ್ಯಾಕ್ಟ್ರಿ ಇದೆ, ಗೋಡೌನ್ ಇದೆ, ಪ್ರತಿಯೊಂದನ್ನು ಕೂಡ ನೋಡಲೇಬೇಕು. ಸರ್, ನನ್ನ ಸಜೆಷನ್ ಏನಂದ್ರೆ ಫಸ್ಟ್ ಒಂದು ಇಂಟೀರಿಯರ್ ಟೂರ್ ಮಾಡ್ಬೋಣ, ಓಕೆನಾ? ಸೊ ಯಾವ್ಯಾವ ರೀತಿ, ಯಾಕಂದ್ರೆ ಫುಲ್ ಸಜೆಸ್ಟ್ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀರಾ, ಮಟೀರಿಯಲ್ಸ್ ಕೂಡ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀರಾ. ಸೊ ಒಂದ್ ಕಡೆಯಿಂದ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ, ಆಮೇಲೆ ಫ್ಯಾಕ್ಟ್ರಿಗೆ ಹೋಗೋಣ, ಏನಂತೀರಾ? ಕರೆಕ್ಟ್ ತಾನೆ? ಸೊ ಬನ್ನಿ ವೀಕ್ಷಕರೇ, ನೀವೇ ಕೇಳಿದ್ರಿ ಆನ್ ಟೈಮ್ ಮಾಡೋರು, ಕ್ವಾಲಿಟಿ ಮಾಡೋರು, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡೋರು ಬೇಕು ಅಂತ ಹೇಳಿದ್ರೆ ಪ್ರೈಸ್ ಲಾಸ್ಟ್ ಅಲ್ಲಿ ಮಾತಾಡೋಣ. ಸೊ ಏನೇನಿದೆ ಅನ್ನೋದನ್ನ ತಿಳ್ಕೊಂಬೋಣ. ಸೊ ಹೋಗೋಣ ಒಂದ್ ಕಡೆಯಿಂದ. ಬನ್ನಿ ವೀಕ್ಷಕರೇ, ಫಸ್ಟ್ ನಮಗೆ ಲೊಕೇಶನ್ ಕೊಟ್ಬಿಡೋಣ. ನೋಡಿ, ಇಲ್ಲಿ ಎದುರುಗಡೆ ಕಾಣ್ತಾ ಇದೆ, ರೋಡ್ ಹೋಗಿದೆ. ಸೊ ಎಲ್ಲಿ ಬರುತ್ತೆ ನಮ್ಮ ಮಿಲಾನೋ? ಇದು ಅದೇ ಲೊಕೇಶನ್. ಈಗ ಮಿಲಾನೋ ಡಿಸೈನ್ ಸ್ಟುಡಿಯೋ ಅಂತ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರು ಡೈರೆಕ್ಟ್ ಇಲ್ಲಿ ಬಂದ್ಬಿಡ್ತೀರಾ. ಓಕೆ. ಇಲ್ಲ ಅಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಗೆ ಅನ್ಕೊಳ್ಳಿ 1.5 ಕಿಲೋಮೀಟರ್, 1 ಕಿಲೋಮೀಟರ್ ಮಾನ್ಯತಾ ಟೆಕ್ ಪಾರ್ಕ್ ಇಂದ ತುಂಬಾ ಹತ್ರದಲ್ಲಿ ಇದೆ. ಅಂದ್ರೆ ನಾಗವಾರ ಹತ್ರ ಬರುತ್ತೆ. ಹೌದು, ನಾಗವಾರ ಹತ್ರ. ಸೂಪರ್. ಸರ್, ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇಂಟೀರಿಯರ್ ಅಂತ ಬಂದಾಗ ನೋಡಿ, ಇಲ್ಲಿ ಫ್ಲೋರಿಂಗ್ ಇರ್ಬೋದು, ವಾಲ್ ಇರ್ಬೋದು, ಎಲೆಕ್ಟ್ರಿಕಲ್, ಸೊ ಎಲ್ಲ ಮಾಡ್ತೀರಾ ನೀವು? ಸರ್, ಈಗ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಸಿವಿಲ್ ವರ್ಕ್ ಮುಗಿಸ್ಕೊಂಡು ನಮಗೆ ಕೀ ಕೊಟ್ಬಿಟ್ರೆ ನಿಮ್ಗೆ ಎಲ್ಲ ಕೀ, ಆಮೇಲೆ 100% ವರ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಕೀಸ್ ಕೊಡ್ತೀವಿ. ಟರ್ನ್ಕಿ ಪ್ರಾಜೆಕ್ಟ್. ಹೌದು, ಎಲೆಕ್ಟ್ರಿಕಲ್ದು ಇರ್ಬೋದು, ಆಮೇಲೆ ಫ್ಲೋರಿಂಗ್ದು ಇರ್ಬೋದು, ಫಾಲ್ ಸೀಲಿಂಗ್ದು ಇರ್ಬೋದು, ಹೌದು ಎಲ್ಲ. ಈ ತರ ಎಲ್ಲ ಕೆಲಸ ಮಾಡೋದಕ್ಕೆ ಕಾರ್ಪೆಂಟರ್ಸ್ ಇರ್ಬೋದು, ಟೀಮ್ ಚೆನ್ನಾಗಿರ್ಬೇಕು ಸರ್. ಎಲ್ಲ ಇದೆ ಸರ್ ನಮ್ಮ ಹತ್ರ, ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಸರ್. ಯಾಕಂದ್ರೆ ಮೊನ್ನೆ ಸ್ಟಾರ್ಟ್ ಮಾಡಿದ್ದು ಕೆಲಸ ಇಲ್ಲ ಅಲ್ಲ, ನಮ್ದು ತುಂಬಾ ಹಳೆ ಕೆಲಸ. ಇದು ಪ್ಲೈವುಡ್ ಅಲ್ಲಿ ಅಂದ್ರೆ ನಾವು ತುಂಬಾ ಹಳೆ ಇಂಟೀರಿಯರ್ಸ್ ಅಲ್ಲಿ ನಾವು ಕಸ್ಟಮರ್ ಅಲ್ಲಿ ಬಂದ್ಮೇಲೆ ನಾವು ತೋರಿಸ್ತೀವಿ ಯಾವ ತರ ಮಾಡಿದೀವಿ ಕೆಲಸ ಅಂದ್ಬಿಟ್ಟು. ಕಾರ್ಪೆಂಟರ್ಸ್ ಇರ್ತಾರೆ, ಡಿಸೈನರು ಇರ್ತಾರೆ, ಅವ್ರು ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್. ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದೀವಿ. ಸರಿ, ಈಗ ಎಕ್ಸ್ಪೀರಿಯನ್ಸ್ ಕೊಡೋಣ, ಓಕೆನಾ? ಫಸ್ಟ್ ನಾವು ಇಲ್ಲೊಂದು ವಾಲ್ ಅನ್ನ ಕ್ರಿಯೇಟ್ ಮಾಡಿದ್ದೀರಾ. ಇದು ವಾಲ್ ಏನ್ ಮಾಡಿರೋದು ಸರ್? ಇದು ವಾಲ್ ಅಲ್ಲಿ HDMR ಅಲ್ಲಿ ಡ್ಯೂಕೋ ಪೇಂಟ್ ಮಾಡಿರೋದು. ಈಗ ಕೆಲವೊಂದು ಕಸ್ಟಮರ್ ಬಂದ್ಬಿಟ್ಟು ಇದೇ ತರ ಮಾಡ್ಕೊಡಿ ಅಂದ್ರೆ ಮನೆಯಲ್ಲಿ ಇದೇ ತರ ಮಾಡ್ಕೊಡ್ತೀವಿ. ಡಬಲ್ ಐಟ್ ಇದ್ರೆ. ಹೌದು ಅಲ್ವಾ? ಕಮರ್ಷಿಯಲ್ಸ್ ಎಲ್ಲ ಮಾಡ್ಕೊಡ್ತೀರಾ? ಕಮರ್ಷಿಯಲ್ ಎಲ್ಲ ಸರ್. ಬ್ರೌನ್ ಕಲರ್ದು ಕಾಣಿಸ್ತಾ ಇರೋದು ವಿನಿಯರ್ ಫಿನಿಶ್ ಕೊಟ್ಟಿರೋದು. ಹೌದು. ಇದು HDMR ಮೇಲೆ ಡ್ಯೂಕೋ ಪೇಂಟ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಹೊರಗಡೆನೂ ಕೂಡ ನಾನು ನೋಡ್ತಾ ಇದ್ದೀನಿ, ಒಂದು ಎಲಿವೇಶನ್ಗೆ ಏನೋ ಮಾಡಿದೀರಾ. ಎಕ್ಸ್ಟೀರಿಯರ್ ಕ್ಲಾಡಿಂಗ್ ಮಾಡ್ತೀವಿ ಸರ್. ಸೊ ಇಂಟೀರಿಯರ್ ಒಂದೇ ಅಲ್ಲ, ಎಕ್ಸ್ಟೀರಿಯರ್ ವರ್ಕ್ ಇದೆ. ಎಲ್ಲ ಟೋಟಲ್ 100% ಕೆಲಸ ಮಾಡ್ತೀವಿ ಸರ್. ಎಲೆಕ್ಟ್ರಿಕ್ಸ್ ಮತ್ತೆ ಅಲ್ಯೂಮಿನಿಯಮ್ಸ್ ಪ್ರೊಫೈಲ್ಸ್ ಹೊಸ ಐಟಮ್ ಬರುತ್ತೆ ನಮ್ಮ ಹತ್ರ, ಚೈನಾ ಇಂದ ಇಂಪೋರ್ಟ್ ಮಾಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ಕಿಚನ್ಗೆ ಅದು ಹೊಸ ತರದ್ದು ಅಲ್ಯೂಮಿನಿಯಂ ಪ್ರೊಫೈಲ್ ಹ್ಯಾಂಡಲ್ಸ್, ಅದು ಮತ್ತೆ ಬಾಸ್ಕೆಟ್ಸ್ಗೆ ಪ್ರೊಫೈಲ್ ಹೊಸ ಹ್ಯಾಂಡಲ್ಸ್, ಆ ಥರ ಎಲ್ಲ ಏನೇನು ಹೊಸ ಐಟಮ್ ಬರುತ್ತೆ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಹೌದು. ಸೊ ಬನ್ನಿ ಸರ್, ಹಾಗೆ ಮುಂದೆನೂ ಕೂಡ ಹೋಗ್ಬಿಡೋಣ. ಸೊ ಇವೆಲ್ಲವೂ ಕೂಡ ವೀನಿಯರೇ ಅಲ್ವಾ ಸರ್? ಇದು ಹೌದು ಸರ್. ಇದು ಲ್ಯಾಮಿನೇಟ್ಸು, ವೀನಿಯರ್ಸು. ಸರ್, ಇವಾಗ ಇನ್ನೊಂದು ಸೀಲಿಂಗ್ ನೋಡ್ತಾ ಇದ್ದೀನಿ. ಇಲ್ಲಿ ಸೀಲಿಂಗ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಏನೇನು ಮಾಡಿ ಸರ್? ಇದು ಬಂದ್ಬಿಟ್ಟು ಸೈಡ್ ಅಲ್ಲಿ ಇರೋದು ಫಾಲ್ ಸೀಲಿಂಗ್, ಅದು ಸೆಂಟ್ರಲ್ ಇರೋದು ವುಡನ್. ಇದು ವುಡನ್ ಸರ್. ಇದು ವುಡನ್ ಹಾಕೊಟ್ಟಿದ್ದೀರಾ? ಸೊ ಇವೆಲ್ಲ ಆಪ್ಷನ್ಸ್ ಇದೆ ನಿಮ್ಮ? ಎಲ್ಲ ಇದೆ ಸರ್, ಎಲ್ಲ ಇದೆ. ಸೊ ಬನ್ನಿ ಒಂಚೂರು ಆಪ್ಷನ್ಸ್ ತೋರಿಸ್ಬಿಡೋಣ. ಸೊ ಇದೇನು ವಾಲ್, ಇದು ಏನೇನು ಮಾಡಿದ್ದೀರಾ ಸರ್? ಇದು ಬಂದ್ಬಿಟ್ಟು ಲ್ಯಾಮಿನೇಟ್ಸ್. ಇದು ಡಿಸ್ಪ್ಲೇ ಮಾಡಿರೋದು ನಾವು. ಈಗ ಇದೇನಂದ್ರೆ, ಈಗ ಇವತ್ತಿರೋದು ಶೀಟ್ ನಾಳೆ ಇರಲ್ಲ, ಡೈಲಿ ಚೇಂಜ್ ಆಗ್ತಾ ಇದೆ, ಹೊಸ ಡಿಸೈನ್ ಬರ್ತಾ ಇದೆ. ನಾವು ಅವಾಗ ಡಿಸ್ಪ್ಲೇ ಮಾಡ್ತಾನೆ ಇರ್ತೀವಿ. ಈ ಸರೌಂಡ್ ಒಂದು 8-10 ಕಿಲೋಮೀಟರ್ ಅಲ್ಲಿ ಈ ತರ ಡಿಸ್ಪ್ಲೇ ಯಾರು ನಿಮಗೆ ಕೊಡಲ್ಲ. ಎಲ್ಲೂ ಇಲ್ಲ ಅಂತೀರಾ? ನನ್ನ ಪ್ರಕಾರ ಒಂದು 25-30 ಕಿಲೋಮೀಟರ್ ಎಲ್ಲೋ ಇಲ್ಲ, ಒಂದು 8-10 ಕಿಲೋಮೀಟರ್ ಏನೋ ಸಾಕು. ಕರೆಕ್ಟ್ ಆಗಿ ಹೇಳಿದ್ರೆ. ಈಗ ನೋಡಿ ಅದೇ ಕಾಂಪಿಟೇಷನ್. ಈಗ ಕಾಪಿ ಮಾಡಿ ಇನ್ನೊಬ್ರು ಓಪನ್ ಮಾಡ್ತಾನೆ, ಇನ್ನೊಬ್ರು ಓಪನ್ ಮಾಡ್ತಾನೆ. ಕರೆಕ್ಟ್ ಆಗಿ ಹೇಳಿದ್ರೆ. ಈಗ ಮಿಲಾನೋ ಡಿಸೈನ್ ಸ್ಟುಡಿಯೋಗೆ ಬಂದ್ರೆ ಆ ಮಾತೇ ಬೇರೆ.
ಯೂನಿಕ್. ಹೌದು ಅದು ಮಾತೇ ಬೇರೆ. ಬನ್ನಿ ಒಂದಿಷ್ಟು ಲ್ಯಾಮಿನೇಟ್ಸ್ ತೋರಿಸ್ಬಿಡೋಣ ಹಂಗೆ ಯಾವ ನೋಡಿ ಥರ ಸರ್, ಇದು ಲ್ಯಾಮಿನೇಟ್ಸ್ ಇದೆ. ಕಲರ್ಸ್ ನೋಡ್ಕೊಳ್ಳಿ ಓಕೆ, ಸೊ ಅಕ್ರಲಿಕ್ಸ್ ಎಲ್ಲ ಇದೆ ನಿಮ್ಮ ಹತ್ರ ಸರ್, ಎಲ್ಲ ಇದೆ ಸರ್. ನೋಡಿ ವೀಕ್ಷಕರೇ, ಈಗ ನೀವು ಇದು ಇಡ್ತಿದ್ದೀರಾ, ನೀವು ನೆಕ್ಸ್ಟ್ ಟೈಮ್ ಬಂದಾಗ ತಿರ್ಗಾ ನಾವು ಚೇಂಜ್ ಮಾಡ್ತೀವಿ. ಮತ್ತೆ ಚೇಂಜ್ ಹೌದು, ಮಾಡ್ತೀರಾ? ಚೇಂಜ್ ಮಾಡ್ತಾನೆ ಇರ್ತೀವಿ. ನೋಡಿ ವೀಕ್ಷಕರೇ, ಸೊ ಇಲ್ಲಿ ಇದು ತುಂಬಾ ಚೆನ್ನಾಗಿದೆ ಸರ್ ಇದು. ಹ್ಮ್, ವಾವ್, ಚೆನ್ನಾಗಿದೆ ಇದು. ಸೊ ಈ ತರ ತುಂಬಾ ಫಿನಿಶಸ್ಗಳಿದೆ ನಿಮ್ಮ ಹತ್ರ ಇದೆ ಸರ್. ಲ್ಯಾಮಿನೇಟ್ಸ್ಗಳು ಬೇರೆ ಬೇರೆ. ನೋಡಿ ಓ, ಹಿಂದ್ಗಡೆನೂ ಇದೆಯಾ ಇದು? ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಡೆ ಇದೆ. ಹಾಂ 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 ಹಾಂ. ಓ, ನೋಡಿ, ಸೊ ಒಳ್ಳೊಳ್ಳೆ ಕ್ವಾಲಿಟಿ ಇಟ್ಟಿದ್ದೀರಾ ಸರ್ ಇಲ್ಲಿ. ಸೊ ಬ್ರ್ಯಾಂಡ್ಸು ಎಲ್ಲ ಅವೈಲೇಬಲ್ ಇದೆಯಲ್ಲ ಎಲ್ಲ ಸರ್? ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಸರ್. ಇದು ನೋಡಿ ಫ್ಲೂಟೆಡ್ ಅಲ್ವಾ ಸರ್ ಇದು? ಚೆನ್ನಾಗಿದೆ. ನಮ್ದು ಸೇಲ್ಸ್ ಇಂಟೀರಿಯರ್ ಯಾವ್ದು ಇದೆ ಅಂದ್ರೆ ಅವ್ರ ಕಂಪನಿ ಅವರು ಬಂದ್ಬಿಟ್ಟು ಅವ್ರದ್ದು ಡಿಸ್ಪ್ಲೇ ಮಾಡ್ತಾರೆ. ತುಂಬಾ ಬ್ರ್ಯಾಂಡ್ಸ್ಗಳು ನಿಮ್ಮ ಹತ್ರ ಬರ್ತಾನೆ ಇರ್ತಾರೆ ಹಾಗಾದ್ರೆ. ನೋಡಿ ಇದು ಹಿಂದೆ ನೋಡಿ ಸರ್. ವಾವ್, ಇಲ್ಲ ಸ್ಟೋನ್ ಫಿನಿಶ್ ಸರ್ ಇದು. ಇದಕ್ಕೆ ಹಾಕ್ತಾರೆ ಮಾರ್ಬಲ್ ಗ್ರಾನೈಟ್ ತರ ಕಾಣಿಸ್ಬೇಕು, ಆ ಥರ ಇರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಇದ್ರ ಟೆಕ್ಸ್ಚರ್ಡ್ ಎಲ್ಲ ತುಂಬ ಸಿಗುತ್ತೆ ನಿಮ್ಮ ಹತ್ರ. ನೋಡಿ ಇದು ನೋಡಿ ಎಷ್ಟೊಂದು ಟೆಕ್ಸ್ಚರ್ ಚೆನ್ನಾಗಿದೆ ಇದು. ವಾವ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಕಿಡ್ಸ್ ಬೆಡ್ರೂಮ್ಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಕರೆಕ್ಟು. ಇದು ಫ್ಲೂಟೆಡ್. ಓಕೆ, ನಿಮಗೆ ಒಳ್ಳೆ ಐಡಿಯಾ ಸಿಕ್ಕಿದೆ. ಹಾಂ ಸರ್, ನಾವೆಲ್ಲ ನೋಡಿ 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 ಕಿಡ್ಸ್ ರೂಮ್ಗೆ ಯಾವುದು ಬೆಡ್ರೂಮ್ಗೆ ಏನು ಹಾಕೋದು ಎಲ್ಲ ಅವ್ರದ್ದು ಕ್ಯಾಟ್ಲಾಗ್ಸ್ ಸರ್. ಇದು ಕಂಪನಿ ಅವ್ರದ್ದು. ಇದು ಎಲ್ಲ ಶೀಟು ಯಾವುದು ಇದರಲ್ಲಿ ಸ್ವಲ್ಪ ಸ್ಯಾಂಪಲ್ ಪೀಸ್ಗಳು ಹಾಕಿ ಅವರು ಕ್ಯಾಟ್ಲಾಗ್ ಮಾಡಿರ್ತಾರೆ. ನೋಡಿ ಇದು ಮೆರಿನೋ ಅಂತ ಕಂಪನಿ. ಮೆರಿನೋ ಗೊತ್ತು ಸರ್. ಹೌದು. ಆಮೇಲೆ ಇದು ನೋಡಿ ಈ ಕಡೆ ಬಂದ್ರೆ ಸೆಂಚುರಿ ಲ್ಯಾಮಿನೇಟ್ಸ್ ಅಂದ್ಬಿಟ್ಟು. ಅದು ಸೆಂಚುರಿ ಅವ್ರ ಕಂಪನಿಯಿಂದ ಒಂದೊಂದು ಕ್ಯಾಟ್ಲಾಗ್ ಇರಲ್ಲ ಸರ್, ಇನ್ನೂ ಇದೆ ಬೇಜಾನಿದೆ ಒಳಗಡೆ. ಎಲ್ಲ ತುಂಬಿಕೊಂಡಿದೆ ಅಂತೀರಾ? ಹೌದು, ಒಂದು 8 ದಿವಸ ಆಗಿ ಅವ್ರದ್ದು ಕ್ಯಾಟ್ಲಾಗ್ ಅಪ್ಡೇಟ್ ಆಗ್ತಾನೆ ಇರ್ತದೆ. ಸೆಂಚುರಿ ಇದು ಫ್ಲೈ ಬೇಕಾದ್ರೆ ಸೆಂಚುರಿ ಫ್ಲೈ ಇದೆ ಅವ್ರ ಹತ್ರ. ಆಮೇಲೆ ಇದು ವಾಲ್ ಟ್ರಿಮ್ಸ್ ಅಲ್ವಾ ಸರ್? ಇದೆಲ್ಲ HDSMR ಅಲ್ಲಿ ಮಾಡಿರೋದು. ಇದು ಬಂದು ಅಲ್ಯೂಮಿನಿಯಂ ಪ್ರೊಫೈಲ್ಸ್. ಇದು ಕಿಚನ್ಗೆ ಯೂಸ್ ಮಾಡ್ತೀವಿ, ಬಾಸ್ಕೆಟ್ಸ್ಗೆ ಮತ್ತೆ ಅದು ಲಾಫ್ಟ್ ಗಿಫ್ಟ್ಸ್ಗೆ, ಹ್ಯಾಂಡಲ್ಸ್ಗೆ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ನೀವು ಯಾವ ಫಿನಿಶಿಂಗ್ ಹೇಳ್ತೀರಾ ಆ ಫಿನಿಶಿಂಗ್ ಸಿಗುತ್ತೆ. ಅದಕ್ಕೆ ಮ್ಯಾಚ್ ಆಗೋ ತರ ಎಲ್ಲ ಇಂಟೀರಿಯರ್ ಮ್ಯಾಚ್ ಆಗಬೇಕು. ಆ ಥರ ಮಾಡ್ಕೊಡ್ತೀವಿ. ಇವೆಲ್ಲ ಸರ್ ಕೇನ್ ಫಿನಿಶ್ ಇದು. ವಾವ್, ಇವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಸರ್ ಇದು? ಲ್ಯಾಮಿನೇಟ್ಸ್ ಅಲ್ಲಿ ಯೂಸ್ ಆಗುತ್ತೆ. ಲ್ಯಾಮಿನೇಟ್ಸ್ ಅಲ್ಲಿ ವಾವ್, ಸೊ ಬೇರೆ ಬೇರೆ ಫಿನಿಶಿಂಗ್ ಇದೆ ಇದರಲ್ಲಿ. ಹೌದು ಸರ್, ಇದರಲ್ಲಿ ಇಲ್ಲಿ ಇದೆ. ಓ, ಮೆಟಾಲಿಕ್, ಎಲ್ಲ ಮೆಟಾಲಿಕ್ ಸರ್ ಇದು ಫಿನಿಶ್. ನೋಡಿ ವೀಕ್ಷಕರೇ, ಎಷ್ಟು ಆಪ್ಷನ್ ಇದೆ ಅಂತಂದರೆ, ಸೊ ನಮಗೆ ಗೊತ್ತೂ ಇಲ್ಲ ಸರ್ ಈ ಥರ ಎಲ್ಲ ಇರುತ್ತೆ ಅಂತ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. ದಿಸ್ ಇಸ್ ಅಮೇಝಿಂಗ್. ಸೊ ಇದರಲ್ಲೇ ಇವೆಲ್ಲ ಏನು ಸರ್ ಇದು? ಸ್ಟೋನ್ ಫಿನಿಶ್ ಅವೆಲ್ಲ? ಸ್ಟೋನ್ ಫಿನಿಶು ಇದೆ, ಸ್ವಲ್ಪ ಮ್ಯಾಟ್ ಫಿನಿಶು, ಗ್ಲಾಸಿ ಫಿನಿಶು. ಸೊ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ಓಕೆ, ಇದರಲ್ಲಿ ಸ್ವಲ್ಪ ನೋಡಿ. ಸೊ ನೋಡಿ ವೀಕ್ಷಕರೇ, ಇಲ್ಲೂ ಅಷ್ಟೇ ಕೇನ್ ಫಿನಿಶ್ ಇದು ಅಲ್ವಾ? ಕೇನ್ ಫಿನಿಶು, ಸ್ಟೋನ್ ಫಿನಿಶ್ಗಳು ತುಂಬ ಇಟ್ಬಿಟ್ಟಿದ್ದಾರೆ ಸರ್ ಇಲ್ಲಿ. ನೋಡಿ ವೀಕ್ಷಕರೇ, ಇವೆಲ್ಲ ಬರುತ್ತೆ ನಿಮಗೆ. ಸೊ ಇಲ್ಲಿ ಮುಗಿಯೋದ ಕತೆ ಇದು ಅಲ್ವಾ ಇದು? ಸೊ ನೋಡಿ ಇವೆಲ್ಲ ಸ್ಯಾಂಪಲ್ಸು. ಸೊ ಇವೆಲ್ಲ ಲ್ಯಾಮಿನೇಟ್ ಫಿನಿಶಿಂಗ್ ಮಾಡಿ, ವಿನಿಯರ್ಸು, ಪ್ಲೈ. ನೋಡಿ, ಸೊ ಫ್ಲೂಟೆಡ್ ಬೇಕಾದರೆ ಫ್ಲೂಟೆಡ್ಡು, ಹೌದು, ಪೇಸ್ಟಲ್ ಕಲರ್ಸ್ ಬೇಕಾದರೆ ಪೇಸ್ಟಲ್ ಕಲರ್ಸು. ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್. ಸೊ ಅಕ್ರಲಿಕ್ ಎಲ್ಲ ಇಲ್ಲಿ ಇಟ್ಟಿದ್ದೀರಲ್ಲ ಸರ್ ಇದು? ಹೌದು ಸರ್, ಇವೆಲ್ಲ ಅಕ್ರಲಿಕ್ ಫಿನಿಶ್. ಆಮೇಲೆ ಇದು ಹಾರ್ಡ್ವೇರ್ ಫಿಟ್ಟಿಂಗ್ಸು. ಅಕ್ರಲಿಕ್ ಫಿನಿಶು. ಓ, ಇಲ್ಲಿ ಹಾರ್ಡ್ವೇರ್ ಫಿಟ್ಟಿಂಗ್ಸ್. ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಅಲ್ಲಿ ಅದು ಹಾಫ್ಲೇ ಬ್ಲಮ್. ಸೊ ನಾವೆಲ್ಲ ಬೇರೆ ಅಂಗಡಿಗೆ ಹುಡ್ಕೊಂಡು ಹೋಗೋ ಅಗತ್ಯನೇ ಇಲ್ಲ. ಇದು ಎಲೆಕ್ಟ್ರಿಕ್ ಕೆಲಸ ಇರಲಿ, ಬೇರೆ ಇನ್ನೊಂದು ಮತ್ತೊಂದು ಏನಾದರೂ ಒಳಗಡೆ ಸ್ಯಾನಿಟರಿದು ಇರಲಿ, ನಮ್ಮ ಕೈಯಿಂದ ಆದಷ್ಟು ನಾವು ಮಾಡ್ಕೊಡ್ತೀರಾ? 100% ಕೆಲಸ ಯಾವುದು ಇಲ್ಲ ಅಂತ ಹೇಳಲ್ಲ ಸರ್. ಓಕೆ, ಇವೆಲ್ಲ ನಾಬ್ಸ್ ಅಲ್ವಾ ಸರ್ ಇದು? ಕಿಚನ್ ನಾಬ್ಸ್ ಇರ್ಬೋದು. ಸೊ ಆಪ್ಷನ್ಸ್ಗಳು ತುಂಬಿಸಿ ಇಟ್ಬಿಟ್ಟಿದ್ದೀರಾ. ಹೌದು. ಸೊ ನೋಡಿ ವೀಕ್ಷಕರೇ, ಇಷ್ಟೊಂದು ಆಪ್ಷನ್ಸ್ ಇದೆ ನಾಬ್ಸಲ್ಲಿ. ಆಮೇಲೆ ಇವೆಲ್ಲ ಡೋರ್ ಹ್ಯಾಂಡಲ್ ಅಲ್ಲ ಸರ್ ಇದು? ವಾರ್ಡ್ರೋಬ್ ಆಪ್ಷನ್ಸ್ ಹೆಂಗಂದ್ರೆ ಇದು ಒಂದೇ ತರ ಯಾವಾಗ್ಲೂ ಇರಲ್ಲ, ಚೇಂಜ್ ಆಗ್ತಾ ಇದೆ. ಈಗ ಹೊಸ ಮಾರ್ಕೆಟ್ ಹೊಸ ಐಟಮ್ ಬಂದ್ರೆ ನಾವು ಇದು ತೆಗ್ಸಿ ಅದಾಗ್ತೀವಿ. ವಾವ್, ಇದು ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಇದು. ಇದು ಡ್ರೈರ್ ಹ್ಯಾಂಡಲ್ಸ್. ಡ್ರೈರ್ ಹ್ಯಾಂಡಲ್ಸ್ ಇವೆಲ್ಲ. ಓ, ನಾಬ್ಸು. ಇದು ವಾರ್ಡ್ರೋಬ್ ಹ್ಯಾಂಡಲ್ಸ್ ಅಲ್ವಾ ಸರ್? ಹೌದು ಸರ್, ಇದು ವಂಡರ್ ಹ್ಯಾಂಡಲ್. ಸೊ ಒಳಗಡೆ ನೋಡಿ ಅಕ್ರಲಿಕ್ ತರ ಫಿನಿಶಿಂಗ್ ಕೊಟ್ಟಿದ್ದೀರಾ. ಈಗ ಹೊಸ ಐಟಮ್ ಬಂದ್ರೆ ಇದು ತೆಗ್ಸಿ ತಿರ್ಗಾ ಹೊಸದು ಮತ್ತೆ ಚೇಂಜ್ ಮಾಡ್ತಾ ಇರ್ತೀರಾ. HDHMR ಅಲ್ಲಿ ಇಷ್ಟೊಂದು ಆಪ್ಷನ್ ನಿಮ್ಮ ಹತ್ರ ಇದೆ ಸರ್. ನೋಡಿ ವೀಕ್ಷಕರೇ, HDHMR ಅಲ್ಲಿ ಇಷ್ಟೊಂದು ಆಪ್ಷನ್. ಅಕ್ರಲಿಕಲ್ಲಿ ನೋಡಿ, ಅಕ್ರಲಿಕಲ್ಲಿ ಇಷ್ಟೊಂದು ಆಪ್ಷನ್ನು. ಇದರಲ್ಲಿ ಮ್ಯಾಟ್ ಫಿನಿಶ್ ಬೇಕಂದ್ರೆ ಮ್ಯಾಟ್ ಫಿನಿಶು. ಇದು ಶುಗರ್ ಫಿನಿಶ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ, ಸೊ ಇದರಲ್ಲೂ ಕೂಡ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಓಕೆ, ಇಲ್ಲಿ ನೋಡಿ, ಸೊ ಪ್ರತಿಯೊಂದು ತುಂಬಾ ಆಪ್ಷನ್ ಇದೆ ಸರ್ ನಿಮ್ಮ ಹತ್ರ. ಇದೆ ಸರ್. ನಾವು ಸರ್ ಇವಾಗ ಪ್ಲೈಯಲ್ಲಿ ಒಬ್ಬೊಬ್ರು ಒಂದೊಂದು ಇದು ಕೊಡ್ತಾರೆ, ವಾರಂಟಿ ಅಂತ ಕೊಡ್ತಾರೆ. ಹೈಯೆಸ್ಟ್ ಎಷ್ಟು ವಾರಂಟಿ ಸರ್? ಹೈಯೆಸ್ಟ್ ಒಂದು 35 ವರ್ಷ ವಾರಂಟಿ ಇದೆ ಸರ್. ಅದು 35 ವರ್ಷ ಹೌದು ಇದೆ. ಅದು ರೇಟ್ ಹೆಂಗ್ ಕೊಡ್ತಾರೆ ಕಸ್ಟಮರ್ ಆತರ ಮಾತಾಡೋದು ಅದ್ರ ಮೇಲೆ ಆಗುತ್ತೆ ಸರ್. ಅದು ಹೇಳ್ದಲ್ಲ ಮುಂಚೆನೂ ನಾನು, ಎಷ್ಟು ಅವರು ಕಮ್ಮಿ ರೇಟ್ ತಗೊಳ್ತಾರೆ. 8-10 ವರ್ಷ ಬಾಳಿಕೆ ನಮ್ಮ ಇಲ್ಲಿವರೆಗೂ ನಮ್ಗೆ ಯಾವ ಕಸ್ಟಮರ್ ವಾಪಸ್ ಬಂದಿಲ್ಲ ಸರ್. ಈ ತರ ಕಂಪ್ಲೇಂಟ್ ಬಂದಿದೆ, ಈ ತರ ಹುಳ ಬಂದ್ಬಿಟ್ಟಿದೆ, ಏನೊಂದು ಮತ್ತೊಂದು ಡ್ಯಾಮೇಜ್ ಆಗಿದೆ ಅಂತ ಯಾವ ಕಸ್ಟಮರ್ ಇಲ್ಲಿವರೆಗೂ ಬಂದಿಲ್ಲ. ಕಸ್ಟಮರ್ ಬಂದಿರೋದು ಹೆಂಗಂದ್ರೆ ಇನ್ನೊಂದು ಕಸ್ಟಮರ್ಗೆ ಕರ್ಕೊಂಡು ಬಂದಿರೋದು ಕೆಲಸ ಮಾಡಕ್ಕೆ. ರೆಫರೆನ್ಸ್ ಚೆನ್ನಾಗಿದೆ. ಹೌದು. ಓಕೆ, ಇವೆಲ್ಲ ಕ್ಯಾಟಲಾಗ್ಸ್ ಸರ್? ಹೌದು ಸರ್, ಇವೆಲ್ಲ ಕ್ಯಾಟಲಾಗ್ ಸರ್. ಸೊ ನಿಮ್ಮ ಆಫೀಸ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಡಿಸೈನರ್ ನಮ್ದು ಇರ್ತಾರೆ ಯಾವಾಗಲೂ. ಓಪನ್ ಮಾಡಿ ತೋರಿಸ್ಬಿಡೋಣ ಒಂಚೂರು.
ಸೊ ಒಂಥರ ಕಾನ್ಫರೆನ್ಸ್ ರೂಮ್ ಇದಂಗಲ್ಲ ಸರ್ ಇದು? ಹೌದು ಸರ್, ಇಲ್ಲಿ ಬಂದ್ಮೇಲೆ ಎಲ್ಲ ಸಜೆಷನ್ ನಾವು ಕೊಡ್ತೀವಿ. ತುಂಬಾ ಚೆನ್ನಾಗಿದೆ. ಇಲ್ಲೂ ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು ವಾಲು? ಹೌದು ಸರ್, ಇದು ಅಷ್ಟೇ. ಇದು ಡ್ಯೂಕೋ ಮಾಡಿರೋದು, ಇದು ವಿನಿಯರ್. ಇದು ಯಾಕಂದ್ರೆ ತುಂಬಾ ಕಸ್ಟಮರ್ದು ನಾವು ಹಳೆ ಇಂಟೀರಿಯರ್ಸ್ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಮನೆ ಒಳಗಡೆ ನಾವು ಮಾಡ್ಕೊಟ್ಟಿದೀವಿ. ಆ ಕಸ್ಟಮರ್ಸ್ ಏನ್ ಹೇಳಿದ್ರು, ಎಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಬರಕ್ ಆಗಲ್ಲ ಸರ್, ಇಲ್ಲಿ ಒಂದು ನೀವು ವಿಸಿಬಲ್ ಮಾಡೋ ತರ ಡಿಸ್ಪ್ಲೇ ಕಾಣಿಸೋ ತರ ಮಾಡಿ ಅಂತ ಈಗ ಮಾಡಿ ಇಟ್ಟಿರೋದು. ಸದ್ಯಕ್ಕೆ ಇದು ನಡೀತಾ ಇದೆ ಅಂತ ಇದು ಮಾಡಿರೋದು. ನೆಕ್ಸ್ಟ್ ಏನಾದ್ರು ಇನ್ನೂ ಅಪ್ಗ್ರೇಡ್ ಆದ್ರೆ ಅದು ಚೇಂಜ್ ಮಾಡಿ ಅದು ಮಾಡ್ತೀವಿ. ಸರ್ ಈಗ ಮನೆ ಅಂತ ಬಂದಾಗ ನೋಡಿ, ಓನ್ಲಿ ಇದು ಇಂಟೀರಿಯರ್ ಒಂದೇ ಅಲ್ಲ, ಈ ರೀತಿ ಪೇಂಟಿಂಗ್ಸ್ ಗಳಿರ್ಬೋದು, ಹೋಮ್ ಡೆಕೋರ್ ಇವೆಲ್ಲ ಹಾಕ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಗೊಂಬೆಗಳಿರ್ಬೋದು, ವಾಸಸ್ಸು, ಪ್ಲಾಂಟ್ಸು, ಗ್ರೀನ್ ಪ್ಲಾಂಟ್ಸ್ ಎಲ್ಲ ಹಾಕಿರಲ್ಲ. ಸೊ ಇವೆಲ್ಲ ನೀವೇ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಕೆಲವೊಂದು ಐಟಮ್ಸ್ ಹೆಂಗಂದ್ರೆ ನಮ್ಮ ಹತ್ರ ಇಲ್ಲ ಅಂದ್ರೂ ನಾವು ಒಂದು ಸಜೆಸ್ಟ್ ಮಾಡ್ತೀವಿ ಒಂದು ಜಾಗ, ಅಲ್ಲಿ ಹೋದ್ರೆ ಕಸ್ಟಮರ್ ಅದು ಒಳ್ಳೆ ಕ್ವಾಲಿಟಿ ಸರ್ವಿಸ್ ಒಳ್ಳೇದು. ಇದು ಸ್ಟಡಿ ಪರ್ಪಸ್ಗೆ ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಪರ್ಪಸ್ ಬಂದಾಗ ಅದಕ್ಕಂತ ಇದು ಮಾಡಿ ಇಟ್ಟಿರೋದು. ಓಕೆ ಈಗ ಮಕ್ಕಳಿಗೆ ಓದಕ್ಕೆ ಇರ್ಲಿ, ಈಗ ಏನ್ ಎಲ್ಲಾದ್ರೂ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ನಡೀತಾ ಇದಲ್ಲ, ಕರೆಕ್ಟ್, ಅದಕ್ಕಾಗಿ ಮಾಡಿ ಇಟ್ಟಿರೋದು. ಇದು ಬಂದ್ಬಿಟ್ಟು ಸ್ಟೋನ್ ಫಿನಿಶ್, ಇದು ಸ್ಟೋನ್ ಫಿನಿಶ್, ಲ್ಯಾಮಿನೇಟ್ ಅಲ್ಲಿ ಸ್ಟೋನ್ ಫಿನಿಶ್. ಮತ್ತೆ ಇದು ಮಧ್ಯದಲ್ಲಿ ನಾವು ಎಸ್ ಅಲ್ಲಿ ಹಾಕಿರೋದು. ಇದು ಟೀ ಪಟ್ಟಿ ಅಂತ ಬರುತ್ತೆ, ಎಸ್ ಬರುತ್ತೆ, ಅಲ್ಯೂಮಿನಿಯಂದು ಬರುತ್ತೆ. ಅದರಲ್ಲಿ ಫಿನಿಶಿಂಗ್ ಬೇರೆ ಬೇರೆ ಇರುತ್ತೆ. ಗೋಲ್ಡ್, ರೋಸ್ ಗೋಲ್ಡ್, ಬ್ಲಾಕ್, ಸ್ವಲ್ಪ ಗ್ಲಾಸಿ ಫಿನಿಶ್, ಮ್ಯಾಟ್ ಫಿನಿಶ್ ಆ ತರ ಎಲ್ಲ ಬರುತ್ತೆ. ಅದು ಹೆಂಗ್ ಇಂಟೀರಿಯರ್ ಅವರು ಡಿಸೈನ್ ಮಾಡ್ಕೊಳ್ತಾರೆ ಆ ತರ ನಾವು ಮ್ಯಾಚಿಂಗ್ ಮಾಡಿ ಎಲ್ಲಾನು ಮಾಡ್ಕೊಡ್ತೀವಿ. ಬನ್ನಿ, ಇಲ್ಲಿ ಈ ಕಡೆ ಒಂದು ಚೇಂಬರ್ ಕೂಡ ಮಾಡಿದ್ದೀರಾ. ಹೌದು, ಇದನ್ನು ಕೂಡ ನೋಡ್ಬಿಡೋಣ. ವಾವ್, ಇಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಸ್ವಲ್ಪ ಅಫಿಷಿಯಲ್ ಸೆಟಪ್ ಅಲ್ವಾ ಸರ್ ಇದು? ಹೌದು ಸರ್. ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಏನಾದ್ರು ಒಳ್ಳೆ ಪರ್ಸೆಂಟೇಜ್ ಅಲ್ಲಿ, ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಾರೆ, ಅವ್ರದ್ದು ಕಪ್ಸ್, ಮೆಡಲ್ಸ್, ಏನಾದ್ರು ಆಂಟಿಕ್ ಪೀಸಸ್ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟೋಣ ಅಂತ ಇದೆ. ಈ ತರ ಒಂದು ವಾಲ್ ಮನೆ ಒಳಗಡೆ ಮಾಡ್ಕೊಳ್ಳೋಣ ಅಂತ ಮಾಡಿರೋದು ಸರ್. ಓಕೆ. ಹೌದು ಸರ್, ಇದು ಮಾಡಿರೋದು ಆ ಉದ್ದೇಶಕ್ಕೆ ಮಾಡಿರೋದು. ಆಮೇಲೆ ಒಂದು ಇದು ಬೇರೆ ಹಾಕಿದ್ದೀರಾ ಇಲ್ಲಿ ಡಿಸೈನ್. ಇದು ನಾವು ನಮ್ಮ ಡಿಸೈನರ್ ಹೇಳಿದ್ರು ಈ ಕ್ಯಾಬಿನ್ ಗೆ ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಈಗ ಅವ್ರದ್ದು ಈ ಫ್ಲೋರ್ ಒಂದೇ ಅಲ್ಲ, ಮೇಲ್ಗಡೆ ಇನ್ನೊಂದು ಫ್ಲೋರ್, ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ ಎಕ್ಸ್ಪೀರಿಯನ್ಸ್ ಸೆಂಟರ್. ಅದು ನಮ್ದು ಇರ್ಫಾನ್ ಬೈ ಇದ್ದಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದರ ಬಗ್ಗೆ. ಇರ್ಫಾನ್ ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಬನ್ನಿ ಸರ್, ನಿಮ್ಮ ವಸೀಂ ಸರ್ ಕೆಳಗಡೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಮೇಲೆ ನೀವು ಬರ್ತೀನಿ ಅಂತ ಅಂದ್ರು. ಸೊ ಇಲ್ಲಿ ಕ್ವಶನ್ ಕೇಳ್ತಾ ಹೋಗ್ತೀನಿ ನಾನು ನಿಮ್ಗೆ. ಸೊ ಫಸ್ಟ್ ಇಲ್ಲಿ ರೈಲಿಂಗ್ಸ್. ಹೌದು. ಸೊ ಈ ವಾಲ್ ಇದೆ ಅಲ್ಲ, ಏನ್ ಮಾಡಿದ್ದೀರಾ ಸರ್ ಇದು? ಸರ್ ಇದು RC ಕಾಂಕ್ರೀಟ್ ವಾಲ್ ಸರ್. ಇದು ಏಷ್ಯನ್ ಪೇಂಟ್ಸ್ ನಲ್ಲಿ ಒಂದು RC ಕಾಂಕ್ರೀಟ್ ಅಂತ ಇದಿದೆ ಪ್ರಾಡಕ್ಟ್, ಹೊಸದಾಗಿ ಬಂದಿದೆ ಅಲ್ವಾ? ಹೌದು. ಓಕೆ. ಸೊ ನಮಗೆ ಒಂಥರ ರಾ ಕಾಂಕ್ರೀಟ್ ಫೀಲ್ ಕೊಡುತ್ತೆ. ಹೌದು ಸರ್, ಪ್ರಾಪರ್ ಆಗಿ ಕಾಂಕ್ರೀಟ್ ಆಗಿ ಫೀಲಿಂಗ್ ಕೊಡ್ತಾರೆ. ಸೊ ಕೆಲ್ಸಿ ಕೂಡ ಏನೋ ಒಂದು ಡಿಸೈನರ್ ಆಪ್ಷನ್ ಕೊಡ್ತಾರೆ. ಹೌದು. ಸೊ ಕೆಳಗಡೆ ಏನು ಮಾಡಿದ್ದೀರಾ? ಸ್ಟುಡಿಯೋ ಎಲ್ಲ ನಾನು ಡಿಸೈನ್ ಮಾಡಿರೋದು ಆರ್ಕಿಟೆಕ್ಟ್ ಒಪಿನಿಯನ್. ಓಕೆ. ಇಲ್ಲಿ ಆರ್ಕಿಟೆಕ್ಟ್ ಅಂತ ಹೇಳಿದ್ರಲ್ಲ, ಸೊ ನಿಮ್ಮ ಹತ್ರ ವರ್ಕ್ ಮಾಡೋ ಆರ್ಕಿಟೆಕ್ಟ್ ಇದಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಏನು ಸರ್? ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ? ಇರೋದು ಟೋಟಲ್ ಆಗಿ 20+ ಆರ್ಕಿಟೆಕ್ಟ್ಸ್ ಡಿಸೈನರ್ ಅಸೋಸಿಯೇಟ್ ಇದೆ. ಇಲ್ಲಿ ನಮ್ಮ ಸ್ಟುಡಿಯೋನಲ್ಲಿ ಯಾವಾಗ 4 ಆರ್ಕಿಟೆಕ್ಟ್ ಇಲ್ಲಿ 100% ಪ್ರೆಸೆಂಟ್ ಇರುತ್ತೆ. 4 ಜನ ಇಲ್ಲೇ ಇರ್ತಾರೆ. ಹೌದು. ಅವನ ಎಕ್ಸ್ಪೀರಿಯನ್ಸ್ 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಅವನ ಹತ್ರ. ಅವ್ರು ನೋಡೇ ಬಿಟ್ಟು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ. ಸೊ ದೊಡ್ಡ ಕಂಪ್ನಿಗಳ ಜೊತೆ ವರ್ಕ್ ಮಾಡಿದ್ದಾರೆ. ಹೌದು ಸರ್. ನಮಗೆ ಶಾರ್ಟೇಜ್ ಆಗಲ್ಲ. 100% ಆಗೋದಿಲ್ಲ. ಸೂಪರ್. ಸರಿ, ಹಾಗೆ ಹೇಳಿ, ಇಲ್ಲೊಂದು ಕಂಟಿನ್ಯೂಟಿ ತಗೊಂಡೋಗಿದ್ದೀರಾ. ಇದೇನು ಕೆಳಗಡೆ ಏನು ಮಾಡಿರೋದು? ಇದು ವೇನ್ ಸ್ಕಾಟಿಂಗ್ ವಾಲ್ ಅಂತ ಹೇಳಿ ಸರ್. ಇದು ಸೇಮ್ HDHMR ನಲ್ಲಿ ರೌಟರ್ ಕಟಿಂಗ್ ಮಾಡಿ ಇದೆ PU ಫಿನಿಶಿಂಗ್, ಡ್ಯೂಕೋ ಫಿನಿಶಿಂಗ್ ಹೇಳ್ತಾರಲ್ಲ, ಇದು ಫೀಲಿಂಗ್, ಐ ಮೀನ್ ಆ ಮೆಟೀರಿಯಲ್ ಮಾಡಿದ್ದೀವಿ. ಆ ಮೆಟೀರಿಯಲ್ ಅಲ್ಲಿ ಮಾಡಿರೋದು. ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸರ್, ಇಲ್ಲಿ ಮೇಲೆ ಏನೇನಿದೆ, ಏನೇನು ನೋಡ್ಬೋದು ಸರ್ ನಾವಿಲ್ಲಿ? ಆಕ್ಚುಲಿ ಸರ್ ಇಲ್ಲಿ ಮೇಲೆ ನೀವೇ ಬಂದು ನೋಡಿ, ಸರ್ಪ್ರೈಸ್. ಇಲ್ಲಿ ಒಂದು ಐಲ್ಯಾಂಡ್ ಕಿಚನ್ ಮಾಡಿದೀವಿ. ಐಲ್ಯಾಂಡ್ ಕಿಚನ್ ಅಂತ ಹೇಳಿ. ಓಕೆ, ಇಲ್ಲಿ ಬನ್ನಿ ಸರ್, ತೋರಿಸ್ತೀನಿ ನಿಮಗೆ. ಈ ಕಡೆಯಿಂದ ತೋರಿಸೋಣಲ್ವಾ? ಓ, ಇದರಲ್ಲೂ ಸ್ಟೋರೇಜ್ ಕೂಡ ಇರುತ್ತಾ ಸರ್ ಇದರಲ್ಲಿ? ಹೌದು ಸರ್, ಇದೆಲ್ಲ ಐಲ್ಯಾಂಡ್ ಕಿಚನ್. ಇದು ಟ್ಯಾಂಡಮ್ ಅಲ್ವಾ ಸರ್? ಹೌದು. ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ ಇದು. 2 in 1 ಇದು. ಹೌದು. ಸೊ ಒಳ್ಳೆ ಅಕ್ರಿಲಿಕ್ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಅಂತ ಹೇಳಿ ಸರ್. ಆಮೇಲೆ ಇದು ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ. ಏನು ಹ್ಯಾಂಡಲ್ ಅಂತಾರೆ ಸರ್ ಇದಕ್ಕೆ? ಇದು ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳಿ ಸರ್. ಪ್ರೊಫೈಲ್ ಹ್ಯಾಂಡಲ್. ವಾವ್, ಚೆನ್ನಾಗಿದೆ. ಅಲ್ಯೂಮಿನಿಯಂದಲ್ವಾ ಸರ್ ಇದು? ಆಕ್ಚುಲಿ ಇದು ಸ್ಟೋನ್ ನಾನು ಯೂಸ್ ಮಾಡಿರೋದು ಕಾಟ್ ಸ್ಟೋನ್ 30 mm. 30 mm ಕಾರ್ಡ್ಸ್ ಇದು? ಹೌದು ಸರ್. ತುಂಬ ದೊಡ್ಡದಾಗಿದೆ ಕಿಚನ್. 100%. ಸೊ ಬಿಗ್ ಕಿಚನ್ ಮಾಡೋರಿಗೆ ಸಖತ್ತಾಗಿರುತ್ತೆ. ಅಲ್ಲ, ಅಕ್ರಿಲಿಕ್ ಕಿಚನ್ ಅಲ್ವಾ ಸರ್ ಇದು? ಇದು ಅಕ್ರಿಲಿಕ್ ಮ್ಯಾಟ್ ಕಿಚನ್ ನಲ್ಲಿ ಫಿನಿಶ್ ಮಾಡಿದ್ವಿ. ಮ್ಯಾಟ್ ಫಿನಿಶ್ ಮಾಡಿರೋದು. ಬನ್ನಿ ಸರ್, ಒಂದು ಕಡೆಯಿಂದ ತೋರಿಸ್ಕೊಂಬರೋಣ. ಇದೇನಿದು? ಇಲ್ಲಿ ಶವರ್ ಎನ್ಕ್ಲೋಸರ್. ಇದು ಶವರ್ ಕ್ಯೂಬಿಕಲ್ ಸರ್. ಬಾತ್ರೂಮ್ ನಲ್ಲಿ ಕೆಲವು ಸಮ್ ಕಸ್ಟಮರ್ಸ್ ಗೆ ಇದ್ಬೇಕಾಗಿತ್ತು. ಸೊ ಇದು ಶವರ್ ಕ್ಯೂಬಿಕಲ್ಸ್ ಸಪ್ಲೈ ಮಾಡ್ತೀರಾ? 100% ಸರ್. ಎಲ್ಲ ಸರ್, A to Z ನೀವು ಏನ್ ಹೇಳ್ತೀರಾ ಅದು ಮಾಡಿ ನಾನು ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಯಾವ ಗ್ಲಾಸ್ ಅನ್ನ ಯೂಸ್ ಮಾಡ್ತೀರಾ ಸರ್ ಇಲ್ಲಿ? ಸರ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡೋದು, ಸೆಂಟ್ ಗೋಬನ್. ಹಾರ್ಡ್ವೇರ್ ಫಿಟ್ಟಿಂಗ್ಸ್, ಓಝಾನ್, ಇಲ್ಲ ಅಂದ್ರೆ ಹ್ಯಾಫ್ಲೆ. ಕಲರ್ ಏನಿದು? ಯಾವ ಕಲರ್ ಫಿನಿಶ್ ಇದು? ಈ ಕಲರ್ ನೋಡ್ತಾ ಇದ್ದೀವಿ. ಇದು ಸೀ ಗ್ರೀನ್ ಅಂತ ಹೇಳಿ ಸರ್. ಇದು ಓಕೆ ಸರ್, ಒಂದೊಂದು ಕ್ಯಾಬಿನೆಟ್ ತೋರಿಸ್ತಾ ಹೋಗಿ. ಫಸ್ಟ್ ಒನ್ ಏನು? ಇದು ಫಸ್ಟ್ ಒನ್, ಇದು ಜಾನಿಟರ್ ಯೂನಿಟ್ ಅಂತ ಹೇಳಿ ಸರ್. ಇದು ಮಾಪ್ ಮತ್ತೆ ಬ್ರೂಮ್ ಎಲ್ಲ ಇಟ್ಟಕ್ಕೆ ಇಲ್ಲಿ ಜಾನಿಟರ್ ಯೂನಿಟ್ ಮಾಡಿದೀವಿ. ಒಂದು ಪ್ಯಾಂಟ್ರಿ ಯೂನಿಟ್ ಸರ್. ಪ್ಯಾಂಟ್ರಿ. ಹೌದು. ಇದು ಹೆಟಿಚ್ ಇದಲ್ವಾ ಇದು? ಹೌದು ಸರ್.
ವಾವ್, ಇದು ಟೆಂಡಮ್ ಅಲ್ವಾ ಸರ್ ಇದು? ನಾವು ಹೆಟ್ಟಿಕ್ಗೆ ಅಸೋಸಿಯೇಟೆಡ್ ಬ್ರ್ಯಾಂಡ್ ಪಾರ್ಟ್ನರ್ ಸರ್. ಒಳಗಡೆ ಏನೇನು ಆಪ್ಷನ್ ಕೊಡ್ತೀರಾ? ಇದು ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟ್, ಇದು ವುಡನ್ ಗ್ರೇನ್, ನ್ಯಾಚುರಲ್ ವುಡನ್ ಗ್ರೇನ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಸರ್. ಇದು ಪ್ರೀಮಿಯಂ ಆಗಿ ಕಾಣಿಸ್ತದೆ. ಕ್ಯಾಬಿನೆಟ್ಸ್ ಅಂತ ಬಂದಾಗ ಟಾಪ್ ಕ್ಯಾಬಿನೆಟ್ಸ್ ಏನೇನು ಕೊಡ್ತಾ ಇದ್ದೀರಾ ಇಲ್ಲಿ? ಇದು ಪ್ಲೇನ್ ಇಲ್ಲಿ ಶೆಲ್ಫ್ ಯೂನಿಟ್ ಒಂದು ಕೊಟ್ಟಿದ್ದೀವಿ. ಸೊ ಎಲ್ಲ ಇದು ಹಿಂಜಸ್ ಎಲ್ಲ ನೋಡಿ ಸರ್, ಹೆಟ್ಟಿಗೆ ಯೂಸ್ ಮಾಡಿದ್ರು. ಕಂಪ್ಲೀಟ್ ಹೆಟಿಕಾ ಸರ್ ಇದು? ಫ್ಲಾಪ್ ಅಪ್ ಯೂನಿಟ್ ಅಂತ ಹೇಳಿ ಸರ್, ಹೆಟ್ಟಿಕ್ದು ಡಬಲ್ ಫ್ಲಾಪ್ ಅಪ್ ಯೂನಿಟ್. ಆಕ್ಸೆಸರಿ ಅಲ್ವಾ ಇದೊಂದು? ಹೌದು ಸರ್, ಇದು ಒಂದು ಆಕ್ಸೆಸರಿ. ನೆಕ್ಸ್ಟ್ ಈ ಕಡೆ ಇದು ಒಂದು ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ಯೂನಿಟ್. ಇದು ಫ್ಲೂಟೆಡ್ ಅಲ್ವಾ ಸರ್ ಇದು? ಇದು ಫ್ಲೂಟೆಡ್ ಗ್ಲಾಸ್ ಸರ್. ಫ್ಲೂಟೆಡ್ ಗ್ಲಾಸ್, ಫ್ಲೂಟೆಡ್ ವಿತ್ ಪ್ರಿಂಟೆಡ್ ಕಲರ್. ನೆಕ್ಸ್ಟ್ ಚಿಮ್ನಿ ಏರಿಯಾ, ಚಿಮ್ನಿ ಮತ್ತೆ ಹಾಬ್ ಏರಿಯಾ. ಹಾಬ್ ಏರಿಯಾ ಇದು ನಾನು ಯೂಸ್ ಮಾಡಿರೋದು ಬ್ಲೌ ಪಂಕ್ಟ್ ಅಂತ ಬ್ರ್ಯಾಂಡ್ ಹೇಳಿ ಸರ್. ಹೆಟ್ಟಿಕ್ ಬ್ಲೌ ಪಂಕ್ಟ್. ಬ್ಲೌ ಪಂಕ್ಟ್ ನೀವು ನಿಮ್ಗೆ ಸ್ಪೀಕರ್ಸ್ ಜರ್ಮನ್ ಬ್ರ್ಯಾಂಡ್ ಇದು. ಓಕೆ, ಇದು ಸ್ವಲ್ಪ ಪ್ರೀಮಿಯಂ ಇದರಲ್ಲಿ ಬರುತ್ತೆ ಸೆಗ್ಮೆಂಟ್ ನಲ್ಲಿ. ಇದು ನೀವು ಪ್ರಿಕ್ಯೂರ್ ಮಾಡ್ಕೊಡ್ತೀರಾ ಸರ್? ನಾವು ಅಸೋಸಿಯೇಟ್ ಆಗ್ಬಿಟ್ಟಿದ್ದೀರಾ? ಹೌದು ಹೌದು ಸರ್. ಸೊ ಹಾಬ್ ಮತ್ತೆ ಚಿಮ್ನಿ ಎರಡು ಸಿಗುತ್ತೆ ನಿಮ್ಮ ಹತ್ರ? ಹೌದು ಸರ್, ಹಾಬ್, ಚಿಮ್ನಿ ಮತ್ತೆ ಇದು ಓವನ್, OTG ಎಲ್ಲ ಸಿಗುತ್ತೆ. ಸೊ ಅದನ್ನ ಟ್ಯಾಂಡಮ್ ಯೂನಿಟ್ ಸರ್. ಎಲ್ಲ ಹ್ಯಾಂಡಲ್ಲೆಸ್ ಎಲ್ಲ ಯೂಸ್ ಮಾಡಿರೋದು ನಾನು. ಗೋಲಾ ಪ್ರೊಫೈಲ್. ಓಕೆ ಓಕೆ ಓಕೆ. ಓ, ಪುಲ್ ಡೌನ್ ಯೂನಿಟ್. ಓ, ತುಂಬಾ ಚೆನ್ನಾಗಿದೆ ಸರ್ ಇದು. ಹೆಟ್ಟಿಗೆ. ಇದು ಹೆಟಿಕೆನಾ? ಹೌದು ಸರ್. ವಾವ್. ಸೊ ಎಲ್ಲ ಹೆಟಿಕೆನೇ ಯೂಸ್ ಮಾಡಿದ್ದೀರಾ? ಹೌದು. ಅಂಡ್ ಇದು ಚೆನ್ನಾಗಿದೆ ಸರ್. ಇದು ಕಾರ್ನರ್ ಅಲ್ಲಿ, ಇದು ಕಾರ್ನರ್ ನಲ್ಲಿ ಕಾರ್ನರ್ ಕೆರೋಸಲ್ ಯೂನಿಟ್ ಒಂದು ಹಾಕಿದೀವಿ. ಓ, ಈ ತರ ಹೌದು, ರೌಂಡ್ ಅಪ್ ಆಗ್ತಾ ಇರುತ್ತೆ. ಹೌದು ಸರ್. ಯೂಸಬಲ್ ಸಿಗುತ್ತೆ ನಮಗೆ ಇದು. ಕರೆಕ್ಟ್. ಒಂದು ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಶೆಲ್ಫ್ ಹಾಕಿರೋದು. ಓಕೆ. ಇದು ಬಂದು ನಿಮಗೆ ಡಿಶ್ ಡ್ರೈನರ್ ಯೂನಿಟ್ ಅಂತ ಹೇಳಿ ಸರ್. ಇದು GTPT ಅಂತ. ಇದು ಕೆಳಗಡೆ ನಿಮಗೆ ವಾಶ್ ಬೇಸಿನ್ ಬರುತ್ತೆ. ಇದು GTPT ಯೂನಿಟ್, ಬಟ್ ಆಕ್ಚುಲ್ ವರ್ಡ್ ಇದಕ್ಕೆ ಡಿಶ್ ಡ್ರೈನರ್ ಅಂತ ಹೇಳಿ. ಡಿಶ್ ಡ್ರೈನರ್. ಹೌದು, ಕರೆಕ್ಟ್. ಡಿಶ್ ಎಲ್ಲ ವಾಶ್ ಮಾಡಿ ಇಲ್ಲಿ ಇಟ್ಬಿಡಿ, ಇಲ್ಲ ವಾಟರ್ ಎಲ್ಲ ಡ್ರೈನ್ ಆಗುತ್ತೆ, ನೀರೆಲ್ಲ ಡ್ರೈನ್ ಆಗುತ್ತೆ. ಎರಡು ಡಸ್ಟ್ಬಿನ್ ಆಪ್ಷನ್ಸ್ ಕೊಟ್ಟಿದ್ದೀವಿ ನಾನು. ಇಲ್ಲಿ ನೋಡಿ, ಇದು ಒಂದು ವೆಟ್ ಒಂದು ಡ್ರೈ. ಓಕೆ ಓಕೆ, ವೆರಿ ನೈಸ್. ಒಳ್ಳೆ ಕೆಲಸ ಸರ್ ಇದು. ಲಾಸ್ಟಲ್ಲಿ ಇದು ಒಂದು ಡೋರ್ ಜೊತೆನಲ್ಲಿ ಬರುತ್ತೆ. ಇದು ಡಸ್ಟ್ಬಿನ್ ಅಟ್ಯಾಚ್ಡ್. ಇದು ತೆಗೆದಾಗ ಓಪನ್, ಒಳಗಡೆ ಹಂಗೆ ಕ್ಲೋಸ್. ಅದು ಡಸ್ಟ್ಬಿನ್ ನೋಡಿ ಹೆಟ್ಟಿಕ್ ಯೂಸ್ ಮಾಡಿದ್ದೀವಿ. ಇದು ಹೆಟಿಕ್. ಇದು ಎಲ್ಲ ಬ್ರ್ಯಾಂಡೆಡ್ ಆಗಾದ್ರೆ? ಹೌದು ಸರ್. ಶೆಲ್ಫ್ ಕೊಟ್ಟಿದ್ದೀರಾ? ಹೌದು, ಒಂದು ನಾರ್ಮಲ್ ಶೆಲ್ಫ್. ಇಲ್ಲಿ ಒಂದು ಮೈಕ್ರೋವೇವ್ ಮತ್ತೆ OTG ಬರುತ್ತೆ. ಇದು ಒಂದು ವಿಕ್ಟರ್ ಬ್ಯಾಸ್ಕೆಟ್. ಇದು ಹೆಟ್ಟಿಕ್ ನೋಡಿ. ಓ, ಅದು ಹೆಟಿಕ್ದೇನಾ? ಹೌದು ಸರ್. ಹೆಟಿಕಲ್ಲಿ ವಿಕರ್ ಬಾಸ್ಕೆಟ್ ಬರುತ್ತಾ? ಇದೆ ಸರ್, ನಮ್ಮ ಹತ್ರ ಸಿಗುತ್ತೆ ಸರ್. ನಮ್ಮ ಹತ್ರ ಯಾವಾಗ ಸ್ಟಾಕ್ ಇರುತ್ತೆ. ಓಕೆ. ಇದು ಕ್ರಾಕರಿ ಇದು ಸರ್. ಕಂಪ್ಲೀಟ್ ಒಂದು ಸ್ವಲ್ಪ ತೋರಿಸ್ಬಿಡೋಣ. ಬಾಟಮ್ಸ್, ಸೊ ಬಾಟಲ್ ಪುಲ್ ಔಟ್ ಒಂದಿದೆ ಅಲ್ವಾ? ಹೌದು ಸರ್. ಇದು ಇಲ್ಲಿ ಒಂದು ಬಾಟಲ್ ಪುಲ್ ಔಟ್ ಇದೆ. ಸೊ ಇದು ಕೂಡ ಟ್ಯಾಂಡಮ್ಮೇ ತಗೊಂಡಿದ್ದೀರಾ? ಹೌದು ಸರ್. ಅದು ನಿಮಗೆ ವೈರ್ ಬರುತ್ತೆ. ನಾವು ಯೂಸ್ ಮಾಡಿರೋದು ಇದು ಪೌಡರ್ ಕೋಟೆಡ್ ಹೆಟಿಕ್ದೇ ಯೂಸ್ ಮಾಡಿದ್ದೀರಾ. ಇನ್ನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು? ಫಸ್ಟ್ ಕಿಚನ್ ಮುಚ್ಚಿಬಿಟ್ಟು ಕಿಚನ್ ಮಾಡ್ಬಿಡೋಣ. ಹೌದು ಸರ್. ಇದು ಯಾವ ರೀತಿ ಕಿಚನ್ ಸರ್ ಇದು? ಇದು PU ಫಿನಿಶ್, ಡ್ಯೂಕ್ ಆಫ್ ಫಿನಿಶ್ ಕಿಚನ್. ಡ್ಯೂಕ್ ಆಫ್ ಫಿನಿಶ್ ಅಂತ. ಹೌದು. ಓಕೆ ಓಕೆ ಓಕೆ. ವಾವ್, ಈಗ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಕಲರ್. ಇದು ಬ್ಲೂ ಕಲರ್ ಅಲ್ವಾ? ಇದು ಇಂಗ್ಲಿಷ್ ಕಲರ್ ಸರ್. ಇದು ಇಂಗ್ಲಿಷ್ ಕಲರ್. ಇದು ಅಂದ್ರೆ ಇದು ಯುರೋಪಿಯನ್ ಥೀಮ್ ಅಲ್ವಾ? ಹೌದು, ಯುರೋಪಿಯನ್ ಥೀಮ್ ನಲ್ಲಿ ಮಾಡಿರೋದು. ವಿಕ್ಟೋರಿಯನ್ ಡಿಸೈನ್. ಆಕ್ಚುಯಲ್ ವರ್ಡ್ ವಿಕ್ಟೋರಿಯನ್ ಡಿಸೈನ್. ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಇದು ವೆರಿ ನೈಸ್. ಸ್ವಲ್ಪ ರಾಯಲ್ ಬರುತ್ತಲ್ಲ ಸರ್ ಇದು? ಹೌದು ಸರ್. ಇದು ತುಂಬಾ ಪ್ರೀಮಿಯಂ ವಿಲ್ಲಾ ಕಸ್ಟಮರ್ಸ್, ಅಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾರೆ ಕಸ್ಟಮರ್ಸ್. ಈಗ ಅವ್ರು ಇಷ್ಟಪಡ್ತಾರೆ ಈ ಥರದ್ದು. ಸ್ವಲ್ಪ ಟ್ರೆಡಿಷನಲ್ ಇಷ್ಟಪಡೋರು ಇದನ್ನ ಇಷ್ಟಪಡ್ತಾರೆ ಅನ್ಸುತ್ತಲ್ಲ? ಹೌದು ಸರ್. ಚೆನ್ನಾಗಿದೆ ಇದು. ಸೊ ಮೇಲ್ಗಡೆ ಎಲ್ಲ ಶೆಲ್ಫ್. ಹೌದು ಸರ್. ಎಲ್ಲ ಇದು HDHMR ನಲ್ಲಿ ರೌಟರ್ ಕಟಿಂಗ್ ಮಾಡಿ 100% ವಾಟರ್ ಪ್ರೂಫ್ HDHMR ಯೂಸ್ ಮಾಡಿದ್ದೀವಿ ನಾವು. ಓಕೆ ಓಕೆ ಓಕೆ, ಸೂಪರ್ ಆಗಿದೆ. ಈ ನಾನು ಆಥರೈಸ್ ಡಿಸ್ಟ್ರಿಬ್ಯೂಟರ್. ನನ್ನ ಪಕ್ಕದಲ್ಲಿ ನಿಮಗೆ ತೋರಿಸ್ತೀನಿ, ನಮ್ಮ ಸರ್ಟಿಫಿಕೇಟ್ ಎಲ್ಲ ಇದೆ. ಸೆಂಚುರಿದು ಆಥರೈಸ್ ನಾನು ಡಿಸ್ಟ್ರಿಬ್ಯೂಟರ್. ಓಕೆ ಓಕೆ ಓಕೆ. ಎಲ್ಲ ಯಾವಾಗ ಟೈಮ್ಗೆ ನಮ್ಮ ಹತ್ರ ಇದು ಸಿಗುತ್ತೆ. ಇದು ಸೆಂಚುರಿ ಪ್ಲೈ, ಹೆಜ್ಜೆ ಮತ್ತೆ ಗ್ರೀನ್ ಪೇ ಎಲ್ಲ ಟೈಮ್ ಸ್ಟಾಕ್ ಇರುತ್ತೆ. ಅದು ನಾನು ತೋರಿಸ್ತೀನಿ ನಿಮ್ಗೆ. ಶಾರ್ಟೇಜ್ ಅನ್ನೋದು ಇರಲ್ಲ? ಇಲ್ಲ ಸರ್. 100% ಪ್ರಾಜೆಕ್ಟ್ ತಗೊಂಡು ಸರ್ ಸ್ಟಾಕ್ ಇಲ್ಲ, ಲ್ಯಾಮಿನೇಟ್ ಬರಬೇಕು, ಅವೆಲ್ಲ ಇಲ್ಲ. 100% ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಓಕೆ. 30 ಡೇಸ್ ಅಂದ್ರೆ 30 ಡೇಸ್ ನಲ್ಲಿ 100% ನಾನು ಕ್ಲೋಸ್ ಮಾಡ್ತೀನಿ ಸರ್ ಇಂಟೀರಿಯರ್. ಹೌದಾ? 30 ಡೇಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು ಸರ್. ಓಪನ್ ಮಾಡಿ ಸರ್ ಇದು. ಓಕೆ. ಇದು ಒಂದು ನಾರ್ಮಲ್ ಯೂನಿಟ್. ಸೊ ಇಲ್ಲೂ ಕೂಡ ಅದು ನಾರ್ಮಲ್ ಯೂನಿಟ್. ಓಕೆ. ಇದು ನಾರ್ಮಲ್ ಯೂನಿಟ್. ನಾರ್ಮಲ್ ಶೆಲ್ಫ್ ಸಾಕೊಟ್ಟಿದ್ದೀರಲ್ವಾ? ಸ್ಟೋನ್ ಟಾಪ್ ಯೂಸ್ ಮಾಡಿರೋದು ಇದು ಫುಲ್ ಬಾಡಿ ಟೈಲ್ ಅಂತ ಹೇಳಿ ಸರ್. ಫುಲ್ ಬಾಡಿ ಟೈಲ್. ಇದು ಈಗ ಟ್ರೆಂಡಿಂಗ್ ಇದೆ. ಇದು ಪ್ರಾಡಕ್ಟ್ ಸ್ಮಾರ್ಟ್ ಮಾರ್ಕ್ ಕಿಚನ್ ಸ್ಲ್ಯಾಬ್ಸ್ ಗೆ ಎಲ್ಲ ಟ್ರೆಂಡಿಂಗ್ ಇದೆ. ಇದು ಟ್ರೆಂಡಿಂಗ್ ಆಯ್ತು. ಹೌದು. ಓಕೆ. ಇದು ಟ್ಯಾಂಡಮ್ ಬಾಕ್ಸಸ್. ಕಟ್ಲರಿ. ಹೌದು. ಕಪ್ ಅಂಡ್ ಸಾಸರ್, ಕಟ್ಲರಿ ಮತ್ತೆ ತಾಲಿ ಯೂನಿಟ್. ಇದು ಮ್ಯಾಜಿಕ್ ಕಾರ್ನರ್ ಹೇಳಿ ಸರ್. ಓ, ಫುಲ್ ಎಲ್ಲ ಆಚೆ. ಹೌದು. ಓಕೆ, ಚೆನ್ನಾಗಿದೆ ಸರ್. ಇದು ಯೂಸೇಬಲ್ ಸಿಗುತ್ತೆ ನಮಗೆ. ಹೌದು ಸರ್. ಇದು ಫ್ಲಾಪ್ ಅಪ್ ಯೂನಿಟ್. ಫ್ಲಾಪ್ ಅಪ್ ಡಬಲ್ ಅಪ್ ಹೋಗುತ್ತಲ್ವಾ ಇದು? ಹೌದು ಸರ್.
ಈ ಕಡೆ ನೋಡಿ ಸರ್, ಇದು ಕೇನ್ ಶಟರ್ ವಾರ್ಡ್ರೋಬ್ ಅಂತ ಹೇಳಿ ಸ್ವಿಂಗ್ ಡೋಸ್, ಹಿಂಜ್ಡ್ ಡೋಸ್ ಇದು ಹೇಳಿರೋದು. ಓಕೆ ಓಕೆ, ವಿತ್ ಆಕ್ಸೆಸರಿ. ಹೌದು, ಫುಲ್ ಡೌನ್ ಅಲ್ವಾ ಇದು? ಹೌದು ಸರ್. ಡ್ಯೂಕೋ ಫಿನಿಶ್ ಮಾಡಿದೀವಿ ಇದಕ್ಕೆ. ಡ್ಯೂಕೋ ಫಿನಿಶ್? ಹೌದು ಸರ್, HDHMR ನಲ್ಲಿ ಡ್ಯೂಕೋ ಫಿನಿಶ್ ಮಾಡಿ ಒಳಗಡೆ ಕೇನ್ ಹಾಕಿ ಸ್ಯಾಂಡ್ವಿಚ್ ಮಾಡಿದೀವಿ. ಇದಕ್ಕೇನು ಸ್ಯಾಂಡ್ವಿಚ್ ಆಗಿದೆ? ಹೌದು ಹೌದು. ಸೊ ಕೈ ಟಚ್ ಆಗಲ್ಲ ಇದು? ಇಲ್ಲ ಸರ್, ಟಚ್ ಆಗಲ್ಲ, ಅಷ್ಟೇ ಹೋಗೋದಿಲ್ಲ. ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್ ಇದು, ವೆರಿ ನೈಸ್. ಯಾಕೆ ಕಿಚನ್ಗೆ ಮ್ಯಾಚ್ ಆಗುತ್ತೆ ಇದು ಹ್ಯಾಂಡಲ್. ಓಕೆ ನೋಡಿ ಸರ್, ಇದು ಟ್ರೌಸರ್ ಪುಲ್ ಔಟ್. ಓಕೆ, ಇದು ಹೆಟ್ಟಿಗ್ದ ಫುಲ್ ಡೌನ್. ಓಕೆ, ಇದು ಎಲ್ಲ ಇದು ದೊಡ್ಡ ದೊಡ್ಡ ಟ್ರಾಯ್ಸ್ ಸರ್. ಇದು ಟಿ ಶರ್ಟ್ಸ್, ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಬಟ್ಟೆ ಎಲ್ಲ ಒಳಗಡೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ವೀಕ್ಷಕರೇ, ಇದು ನಾನು ಇಲ್ಲಿ ಹಾಕಿರೋದು ನಾರ್ಮಲ್ ಚಾನಲ್ ಇಲ್ಲ ಸರ್, ಇದು ಕ್ವಾಡ್ರೋ ಚಾನಲ್ ಅಂತ ಹೇಳಿ. ನಾರ್ಮಲ್ ಚಾನಲ್ ಇಲ್ಲಿ ಬರುತ್ತೆ ಸೈಡಲ್ಲಿ. ಇಲ್ಲಿ ನೋಡಿ, ಚಾನಲ್ ನಿಮಗೆ ಕಾಣಿಸ್ತಾನೆ ಇಲ್ಲ ನನಗೆ, ಅದೇ ನೋಡ್ತಾ ಇದ್ದೀನಿ ಎಲ್ಲಿದೆ ಇದು ಚಾನಲ್ ಅಂತ. ಬಾಟಮ್ ಅಲ್ಲಿ ಹಾಕಿದ್ದೀರಾ ಸರ್ ಇದು? ಹೌದು ಸರ್, ಇದು ಕ್ವಾಡ್ರೋ ಚಾನಲ್. ಇದು ಹೆಟ್ಟಿಗ್ದ ಓ, ವೇಟ್ ತುಂಬಾ ಜಾಸ್ತಿ ತಡೆಯುತ್ತೆ. ಬಟ್ಟೆ ಎಲ್ಲ ಮುಚ್ಚಿ ಹಾಕ್ಬೋದು ಇದ್ರೊಳಗಡೆ. ಓಕೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಶಟರ್ ಇದು. ಇದು ಫ್ಲೂಟೆಡ್ ಗ್ಲಾಸ್ ಶಟರ್ ಸರ್, ಇದು ನಾರ್ಮಲ್ ಫ್ಲೂಟೆಡ್ ಗ್ಲಾಸ್ ಶಟರ್. ಎಲ್ಲ ಕಂಪನಿಗಳು ಇದು ನಾರ್ಮಲ್ ಇದು ಓವಲ್ ರಾಡ್ಸ್ ಕೊಡ್ತಾರೆ. ನಮ್ಮ ಹತ್ರ ಇನ್ನೂ ಕನೆಕ್ಷನ್ ಕೊಡ್ಲಿಲ್ಲ, ಅದೇ ನಾನು ಹೇಳಿದೆ ಅಲ್ಲ ನಿಮ್ಗೆ. ಇದು ಎಲ್ಲ ಲೈಟ್ಸ್ ಬರುತ್ತೆ. ಲೈಟ್ ಬರುತ್ತಾ? ಹೌದು, ಲೈಟ್ ಕನೆಕ್ಷನ್ಸ್ ಕೊಡ್ಬೇಕು. ಇದೇನು ಇದು ಟೈ ಬೆಲ್ಟ್ಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡಿ. ಓ, ಆಕ್ಸೆಸರೀಸ್ ತುಂಬಾ ಇಟ್ಟಿದ್ದೀರಾ ಸರ್ ಇದರಲ್ಲಿ? ಇದು ಕ್ವಾಡ್ರೋ ಚಾನಲ್ ಹಾಕ್ಬಿಟ್ಟು ಇದು ಮಾಡಿರೋದು. ಇದು ಶಟರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸರ್ ನಮಗೆ. ಓಕೆ, ಸೊ ಇದು ಎರಡೂ ಕೂಡ ನಮಗೆ ಇದೇ ಬರುತ್ತೆ. ಇದು ಓಪನ್ ಮಾಡಿ ಸರ್. ಇದು ಇದು ಸೇಮ್ ಟು ಸೇಮ್ ಅಲ್ಲ? ಸೇಮ್ ಟು ಸೇಮ್ ಸರ್, 2 in 1 ಅದೇ ಥರನೇ. ಓಕೆ, ಆಮೇಲೆ ಈ ಕಡೆ ಬಂದರೆ ಇದು ಯಾವ ಥರ ಸರ್ ಇಲ್ಲಿ? ಇದು ಹ್ಯಾಂಡ್ ಬ್ಯಾಗ್ಸ್, ಪರ್ಫ್ಯೂಮ್ಸ್ ಎಲ್ಲ ಸೆಕ್ಷನ್ ಇಲ್ಲಿ ಇದು ಮಾಡ್ಬೋದು, ಇಂಟಿಗ್ರೇಟ್ ಮಾಡ್ಬೋದು. ಓಕೆ, ಈ ಡೋರ್ ಇದು ವಿಂಗ್ ಸ್ಲೈಡಿಂಗ್ ಅಂತ ಹೇಳಿ ಸರ್. ಇದರಲ್ಲಿ ಕೆಲವು ಸಮ್ ಕಸ್ಟಮರ್ಸ್ಗೆ ಫುಟ್ವೇರ್ಸ್ ಕಲೆಕ್ಷನ್ ಮಾಡೋಕ್ಕೆ ತುಂಬ ಜಾಸ್ತಿ ಇಷ್ಟ. ಓಕೆ, ಸ್ವೈವಲ್. ಹೌದು ಸರ್. ಓ, ಚೆನ್ನಾಗಿದೆ ಸರ್ ಇದು. ಮತ್ತೆ ರೊಟೇಟ್ ಮಾಡಿ. ಓ, ತುಂಬ ಚೆನ್ನಾಗಿದೆ ಇದು, ವೆರಿ ನೈಸ್. ಇದ್ರದ್ದು ನಂಗೆ ಇದೇ ಇಷ್ಟ ಆಯಿತು ಸರ್, ಹ್ಯಾಂಡಲ್ಲು. ಅದು ಕ್ಲೋಸ್ ಮಾಡಿ. ಇದು ಏನಿದು ವಿಂಗ್ ಸ್ಲೈಡ್ ಲೈನ್ ಅಂತ ಹೇಳಿ ಸರ್. ಹೆಟ್ಟಿಂಗ್ನಲ್ಲಿ ಒಂದು ಫಿಟ್ಟಿಂಗ್ ಬರುತ್ತೆ, ವಿಂಗ್ ಸ್ಲೈಡ್ ಲೈನ್ ಅಂತ. ವಿಂಗ್ ಸ್ಲೈಡ್ ಲೈನ್, ಹೌದು. ಓಕೆ, ಆಮೇಲೆ ಮೇಲ್ಗಡೆ ಏನು ಮಾಡಿರೋದು? ಇದು HDHMR ಮಾಡಿರೋದಾ ಇದು? ಹೌದು ಸರ್, ಇದು ಕಸ್ಟಮ್ ಡಿಸೈನ್ ನಾನು ಮಾಡಿರೋದು. HDHMR ಮಾಡಿ ಇದು ಲೇಸರ್ ಕಟಿಂಗ್ ಮಾಡಿದೀವಿ. ನಾನು ಈಗ ಇದನ್ನಲ್ಲಿ ಪೇಂಟ್ ಮಾಡಿದಿಲ್ಲ, ಯಾಕಂದ್ರೆ ಕಸ್ಟಮರ್ಗೆ ಗೊತ್ತಾಗಬೇಕು ನಾನು ಏನ್ ಮಾಡ್ತೀರಾ ಅಂದ್ರೆ. ಓ, ಇದು HDHMR ಅಲ್ಲ ಸರ್ ಇದು? ವಾವ್, ಇದು ನಿಮಗೆ ಬಿಟ್ಟಿರೋದೇ ಇನ್ನೂ ಲುಕ್ ಇದೆ ಸರ್ ಇದು. ಹೌದು, ಲ್ಯಾಮಿನೇಟ್ ಪ್ರೆಸ್ ಮಾಡಿ ಇದು ಲೇಸರ್ ಕಟಿಂಗ್ ಮಾಡಿದೀವಿ ನಾನು. ಒಳ್ಳೆ ಕೆಲಸ ಮಾಡಿದ್ದೀರಾ. ಓಕೆ, ಈ ಕಡೆ ಸೇಮ್ ಅಲ್ವಾ ಸರ್? ಇದು ಸೇಮ್ ತೊಗೊಂಡಿದ್ದೀರಾ? ಇದು ನೋಡಿ, ಇಲ್ಲಿ ಕೆಳಗಡೆ ಪ್ಯಾಂಟ್ ಯೂನಿಟ್, ಪ್ಯಾಂಟ್ ಮತ್ತೆ ಸಾರೀಸ್, ಟ್ರೌಸರ್ಸ್ ಅಥವಾ ಸಾರೀಸ್ ಮಾಡಿರೋದು. ಕರೆಕ್ಟ್. ಮತ್ತೆ ಮೇಲ್ಗಡೆ ಇದು ಮಿರರ್ ಸರ್, ಇದು ಸ್ವೈವಲ್ ಮಿರರ್. ಹೌದು, ಸ್ವೈವಲ್ ಮಿರರ್. ವಾವ್, ಸೊ ಯಾರಿಗೆ ಜಾಗ ಇಲ್ಲ ಇದು ತರ ಯೂಸ್ ಮಾಡ್ಕೋಬಹುದು ಅಲ್ವಾ? ಕಾಂಪ್ಯಾಕ್ಟ್ ಸ್ಪೇಸಸ್ ಇರುತ್ತೆ. ಮತ್ತೆ ಐರನ್ ಸ್ಟ್ಯಾಂಡ್. ಇದು ಚೆನ್ನಾಗಿದೆ, ಸೂಪರ್ ಸರ್. ಇದು ಕ್ಲೋಸ್ ಮಾಡಿ ಸರ್. ಇದು ಸೊ ಆಕ್ಸೆಸರೀಸ್ ಎಲ್ಲ ತುಂಬಾ ಇಟ್ಬಿಟ್ಟಿದ್ದೀರಾ? ಹೌದು ಸರ್, ತೋರಿಸ್ಬೇಕು ಸರ್, ಕಸ್ಟಮರ್ಗೆ ಬೇಕು, ಆಪ್ಷನ್ ಬೇಕು ಈ ಕಾಲದಲ್ಲಿ. ಬೆಡ್ರೂಮ್ ತರ ಮಾಕಪ್ ಮಾಡಿದೀವಿ ನಾನು. ಒಂದು ಬೆಡ್ರೂಮ್ ನಲ್ಲಿ ಏನೇನ್ ಕೊಡ್ಬಹುದು ಅಂತ ನಾನು ತೋರಿಸಿದೀವಿ ಇಲ್ಲಿ. ಓಕೆ, ಏನ್ ಮಾಡಿದ್ದೀರಾ ಸರ್ ಇಲ್ಲಿ? ಇಲ್ಲಿ ಒಂದು ಬೆಡ್ ಮಾಡಿದೀವಿ, ಸೈಡ್ ಟೇಬಲ್ಸ್ ಮಾಡಿದೀವಿ. ನಿಮ್ಗೆ ಬೆಡ್ ತೋರಿಸ್ತೀನಿ ಹೆಂಗಿರ. ರಿಮೋಟ್ ಅಲ್ಲಿ ವರ್ಕ್ ಹೌದಾ? ರಿಮೋಟ್ ನಲ್ಲಿ ವರ್ಕ್ ಆಗ್ತದೆ. ಓಹೋ, ನೋಡಿ ವೀಕ್ಷಕರೇ, ನಿಮಗೆಲ್ಲ ರಿಮೋಟಲ್ಲೇ ಓಪನ್ ಆ್ಯಂಡ್ ಕ್ಲೋಸ್ ಆಗೋದು. ಸ್ಟೋರೇಜ್ ಇದ್ರ ಒಳಗಡೆನೇ ಅಲ್ವಾ ಸರ್? ಹೌದು ಸರ್, ಸ್ಟೋರೇಜ್ ಬೆಡ್ ಇದ್ದ. ಓ, ಮೋಟರೈಸ್ಡ್ ಇದು? ಹೌದು ಸರ್, ಇನ್ನೂ ಇದು ಫಿನಿಶಿಂಗ್ ಆಗ್ಲಿಲ್ಲ. ಗೊತ್ತಾಯ್ತು, ಇನ್ನೂ ಫಿನಿಶಿಂಗ್ ಕೊಡಬೇಕಲ್ವಾ? ಹೌದು ಸರ್, ಪ್ರಾಜೆಕ್ಟ್ಸ್ ತುಂಬಾ ಜಾಸ್ತಿ ಇದೆ ನಮ್ಮ ಕೈನಲ್ಲಿ, ಅದಕ್ಕೆ ಇಲ್ಲಿ ಜಾಸ್ತಿ ಇದು ಮಾಡಕ್ ಆಗ್ಲಿಲ್ಲ. ಹೌದು. ಸೊ ಬ್ಯಾಕ್ ಗ್ರೌಂಡ್ ಏನ್ ಮಾಡೋಣ ಅನ್ಕೊಂಡಿದ್ದೀರಾ? ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇಲ್ಲಿ ಹೆಡ್ ಬೋರ್ಡ್ ಬರುತ್ತೆ ಸರ್, ಕುಶನ್ ಹೆಡ್ ಬೋರ್ಡ್ ಬರುತ್ತೆ. ಅಪೋಲ್ಸ್ಟ್ರಿ ಮಾಡ್ತೀರಾ? ಅಪೋಲ್ಸ್ಟ್ರಿ, ಹೌದು ಸರ್. ಓಕೆ, ಅಂಡ್ ಆ ಕಡೆ ಹಾಕಿರೋದು ಏನದು? ಅದು ಅಗೇನ್ ಡ್ಯೂಕೋ ಫಿನಿಶ್ ಮಾಡಿದೀವಿ ಸರ್. HDHMR ನಲ್ಲಿ ಲೇಸರ್ ಕಟಿಂಗ್ ಮಾಡಿ ಡ್ಯೂಕೋ ಫಿನಿಶಿಂಗ್ ಮಾಡಿದೀವಿ. ಇದು ಫುಲ್ ಓಪನ್ ಕ್ಲೋಸ್ ಇದಾಯ್ತಲ್ವಾ? ಓಪನ್ ಆಯ್ತು. ಹೌದು ಸರ್. ಸೊ ಎಲ್ಲ ರಿಮೋಟ್ ಅಲ್ಲೇ ವರ್ಕ್ ಆಗುತ್ತೆ? ಹೌದು ಸರ್, ರಿಮೋಟ್ ನಲ್ಲಿ ವರ್ಕ್ ಆಗುತ್ತೆ. ಓಕೆ, ಯಾವ್ದು ಇದು? ಎಬ್ಕೋ ಸರ್ ಇದು. ಎಬ್ಕೋದಾ ಇದು? ಹೌದು. ಓಕೆ, ನೈಸ್. ಓಕೆ, ಅದು ಕ್ಲೋಸ್ ಆಗಲಿ. ಇಲ್ಲಿ ವಾರ್ಡ್ರೋಬ್ ಹೇಳಿ ಸರ್, ಏನ್ ಮಾಡಿದ್ದೀರಾ? ಇದು ಯಾವ ತರ ವಾರ್ಡ್ರೋಬ್? ಇದು ಆರಿಸ್ಟೋ ಕಾನ್ಸೆಪ್ಟ್ ಅಂತ ಹೇಳಿ ಸರ್. ಇದು ಶಟರ್ ಫ್ಲೋರ್ ಟು ಸೀಲಿಂಗ್ ಬರುತ್ತೆ ಇದು. ಸ್ಲೈಡಿಂಗ್ ಅಲ್ಲ ಸರ್ ಇದು? ಹೌದು ಸರ್, ಸ್ಲೈಡಿಂಗ್. ಮತ್ತೆ ಎಲ್ಲ ಒಳಗಡೆ ಕಸ್ಟಮರ್ಸ್ಗೆ ಲೈಟಿಂಗ್ ಬೇಕಂದ್ರೆ ಅದನ್ನ ಮಾಡ್ಬೋದು. ಇದು ಪುಲ್ ಔಟ್? ಹೌದು, ಇದು ಪುಲ್ ಔಟ್. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಏನು ಆಕ್ಸೆಸರೀಸ್ ಇದು? ಇಲ್ಲ, ಇದು ಕೆಳಗಡೆ ಹಾಕಿರೋದು ಇದೆ ಸರ್, ಸೇಮ್ ಶೂ ರ್ಯಾಕ್. ಓ, ಸ್ವೈವಲ್ ರ್ಯಾಕ್. ಹೌದು.
ಈ ಕಡೆ ಇದು ಕೆಳಗಡೆ ಅಗೇನ್ ಸರ್ ಅದು ಬೇರೆ ಫಿಟ್ಟಿಂಗ್ ಪ್ಯಾಂಟ್ಗೆ ಎಲ್ಲ ಹಾಕಕ್ಕೆ ಬೇರೆ ಫಿಟ್ಟಿಂಗ್ ಇದು ಸ್ಯಾರೀಸ್ ಹ್ಯಾಂಗ್ ಮಾಡ್ಬೋದು. ಹೌದು. ಕ್ಲೋಸ್ ಮಾಡಿ ಸರ್ ಇದು ಅಗೇನ್ ನಾನು ತೋರಿಸಿದೆ ಅಲ್ಲ. ಎಲ್ಲ ವಿತ್ ಲೈಟ್ ಇಂಟಿಗ್ರೇಷನ್ ಮಾಡಿದ್ದೀರಲ್ಲ. ಹೌದು ಸರ್. ಇದು ನೋಡಿ ಆಕ್ಸೆಸರಿ ಟ್ರೇ ಅಂತ ಹೇಳಿ ಸರ್ ಇದಕ್ಕೆ. ಹೆಟಿಕ್ದು ಇದು. ಇಲ್ಲಿ ವಾಚಸ್ ಜ್ಯುವೆಲ್ರಿ ಎಲ್ಲ ಇಡ್ಬೋದು. ಇದು ಕೆಳಗಡೆ ಇದು ಸ್ಟೋರೇಜ್ ಬಾಕ್ಸ್ ಅಂತ ಹೇಳಿ ಸರ್. ಇದೆ ಬಾಕ್ಸ್ ಹೊರಗಡೆ ಬಂದ್ಬಿಡುತ್ತೆ ಇಲ್ಲಿ. ಇನ್ನರ್ ಗಾರ್ಮೆಂಟ್ಸ್. ಓಕೆ ಓಕೆ. ಸೊ ಈ ತರ ಆರ್ಗನೈಸರ್ ಬಾಕ್ಸ್ ಅಂತ ಕರಿಬಹುದು. ಓಕೆ ಓಕೆ. ಕಂಪ್ಲೀಟ್ ಆರ್ಗನೈಸರ್ ಬಾಕ್ಸ್ ಇದು ಸರ್. ಕಂಪ್ಲೀಟ್ ಟಿವಿ ಯೂನಿಟ್ ಒನ್ ಇದು. ಮತ್ತೆ ಇದು ಇಲ್ಲಿ ವರ್ಕ್ ಸ್ಟೇಷನ್ ಮಾಡಿದೀವಿ. ಓ 2 in 1 ಇದು. ಹೌದು ಸರ್. ಇದು ವರ್ಕ್ ಸ್ಟೇಷನ್ ಇದೆ. ಓಕೆ ಓಕೆ. ಇದು ಟಿವಿ ಸ್ಟೋರೇಜ್ ಯೂನಿಟ್. ಟಿವಿ ಸ್ಟೋರೇಜ್. ಬ್ಯಾಕ್ ಗ್ರೌಂಡ್ ಹಾಕಿರೋದೇನು? ಇದು ಹಿಂದ್ಗಡೆ ಹಾಕಿರೋದು. ಇದು ರಾಫ್ಟರ್ಸ್ ಸರ್. ಇದು ಆರ್ಕೋಲ್ ರಾಫ್ಟರ್. ಎಲ್ಲಿದೆ ಸರ್ ಇವಾಗ? ಸರ್ ಈಗ ಇದೇ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್. ಓಕೆ. ಇದು ಬಂದು ನಮ್ದು ಪ್ರೊಡಕ್ಷನ್ ಪಕ್ಕದಲ್ಲೇನೆ. ಸೊ ಇವಾಗ ಯಾರ ಕಸ್ಟಮರ್ ಬಂದ್ರೆ ಫ್ಯಾಕ್ಟರಿ ನೋಡಬಹುದಾ ಸರ್? ನೋಡಬಹುದು ಸರ್. ಅಂದ್ರೆ ಅವ್ರದ್ದು ಮಟೀರಿಯಲ್ ರೆಡಿ ಫಸ್ಟ್ ಅಲ್ಲಿ ಹೇಳಿದ್ರ, ಫಸ್ಟ್ ಅಲ್ಲಿ ನೀವು ನನಗೆ ಅಲ್ಲಿ ಕೇಳಿದ್ರಲ್ಲ ಏನ್ ನಿಮ್ದು ಸ್ಪೆಷಾಲಿಟಿ ಅಂದ್ಬಿಟ್ಟು, ಇಲ್ಲೇ ಇರೋದು ನಮ್ದು ಸ್ಪೆಷಾಲಿಟಿ. ಸೊ ಇಲ್ಲೇ ನೋಡಬಹುದು. ನೋಡ್ಕೊಂಡು ಬನ್ನಿ ಒಂದು ಟೂರ್ ಕೊಟ್ಬಿಡಿ ನಮ್ಗೆ. ಹಂಗೆ ಏನೇನು ಇರುತ್ತೆ. ನಾವೆಲ್ಲ ಪ್ಲೈವುಡ್ ಸ್ಟಾಕ್ ಮಾಡಿದೀವಿ, ಹೋಲ್ಸೇಲ್ ಸಪ್ಲೈನು ಮಾಡ್ತೀವಿ ಪ್ಲೈವುಡ್. ಇದರ ಜೊತೆಲಿ ಇಂಟೀರಿಯರ್ ಜೊತೆಲಿ ಪ್ಲೈವುಡ್ ಹೋಲ್ಸೇಲ್ ಸಪ್ಲೈ. ಯಾರಿಗಾದ್ರೂ ಪ್ಲೈವುಡ್ ಬೇಕಂದ್ರೆ ಕೊಡ್ತೀರಾ? ಹೌದು ಸರ್, ಹೌದು. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ. ಬೆಸ್ಟ್ ಪ್ರೈಸ್. ಈಗ ಒಳ್ಳೆ ಕ್ವಾಲಿಟಿ ಇದ್ರೂ ನಮ್ಮ ಹತ್ರ ಪ್ರೈಸ್ ಬಂದು ರೀಸನಬಲ್ ಆಗಿ ಸಿಗುತ್ತೆ. ಓಕೆ ಓಕೆ ಓಕೆ. ಆ ತರ ನಡೀರಿ ಸರ್, ಒಳಗಡೆ ಹೋಗ್ಬಿಡೋಣ. ಬನ್ನಿ ಸರ್. ಸ್ವಲ್ಪ ಫ್ಯಾಕ್ಟ್ರಿ ಎಕ್ಸ್ಪ್ಲೇನ್ ಕೊಟ್ಬಿಡಿ ಹಾಗೇನೆ, ಏನೇನು ನಡೆಯುತ್ತೆ ಇಲ್ಲಿ, ಏನು ಕತೆ ಅಂತ. ಇವೆಲ್ಲ ಸ್ಟಾಕ್ ಅಲ್ವಾ ಸರ್ ಇದು? ಹೌದು ಸರ್. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಪ್ಲೈವುಡ್ಡು, ಲ್ಯಾಮಿನೇಟ್ಸು, ಕಂಪ್ಲೀಟ್ ಸ್ಟಾಕ್. ಇವೆಲ್ಲ ಸ್ಟಾಕ್ ಅಲ್ವಾ ಸರ್ ಇದು? ಹೌದು ಸರ್, ಇವೆಲ್ಲ ಸ್ಟಾಕ್. ಕೇರಳದಲ್ಲಿ ನಮ್ದು ಸ್ವಂತ ಪ್ರೊಡಕ್ಷನ್ ಫ್ಯಾಕ್ಟರಿ ಇದೆ. ನಿಮ್ದು ಓನ್ ಪ್ರೊಡಕ್ಷನ್ ಫ್ಯಾಕ್ಟರಿ ಇದೆ? ಓನ್ ಪ್ರೊಡಕ್ಷನ್ ಫ್ಯಾಕ್ಟರಿ ಸೊ ಇದೆ. ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂತೀರಾ? ನಮ್ದು ಸ್ವಂತ ಬ್ರ್ಯಾಂಡು ಇದೆ. ಓಕೆ. ಸೊ ನಿಮ್ದು ಓನ್ ಬ್ರ್ಯಾಂಡ್ ಕೂಡ ಇರುತ್ತೆ? ಹೌದು ಸರ್. ಇವೆಲ್ಲ ಸ್ಟಾಕ್ ಅಲ್ವಾ ಸರ್ ಇದು? ನೋಡಿ ಸರ್, ಇಲ್ಲಿ ನಾವು ಹೆಸರು ಹಾಕಿದ್ದೀವಿ, ಮೆಟ್ರೋ ನೀಮ್ ಅಂತ. ಇದು ನಮ್ದು ಸ್ವಂತ ಹೆಸರು. ಇದು ನಿಮ್ಮ ಸ್ವಂತನಾ ಇದು? ಮೆಟ್ರೋ ನೀಮ್. ಹೌದು. ಸೊ ISI ಸರ್ಟಿಫೈಡ್ ಇದೆ? ಹೌದು ಸರ್. ಸೊ ಇದು HDHMR ಅಲ್ವಾ ಸರ್ ಇದು? ಹೌದು ಸರ್. ಆಮೇಲೆ ಇನ್ನೊಂದು ಏನಂದ್ರೆ, ಕಸ್ಟಮರ್ಸು ವಯಜಾನ್ ಮೋಸ ಹೋಗ್ತಾ ಇದ್ದಾರೆ ಸರ್ ಪ್ಲೈವುಡ್ ಅಲ್ಲಿ, ಇಂಟೀರಿಯರ್ಸ್ ಅಲ್ಲಿ. ಓಕೆ ಓಕೆ. ಅದು ನಮ್ಮ ಹತ್ರ ಬಂದ್ರೆ ಆ ಥರ ಏನು ಆಗಲ್ಲ. ನಮ್ಗೆ ಹತ್ರ ನಡೆಯುತ್ತೆ. ಒಂದು 92 ಇಂದ ಒಳ್ಳೆ ಹೆಸರು ಮಾಡಿರೋದು ಅದಕ್ಕೆ. ನಾವು ಯಾರು ಮೋಸ ಹೋಗ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಬನ್ನಿ ಸರ್, ಹಂಗೆ ಸ್ವಲ್ಪ ಫ್ಯಾಕ್ಟ್ರಿನ ತೋರಿಸ್ಬಿಡೋಣ, ಏನೇನು ವರ್ಕ್ ನಡೆಯುತ್ತೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಸೆಂಚುರಿದು ಆಥರೈಸ್ ಡೀಲರ್ಸ್. ಇಲ್ಲಿ ಒಂದು ಬೋರ್ಡ್ ಇದೆ, ಈ ಕಡೆ ಒಂದು ನೋಡಿ, ಸೆಂಚುರಿ ಪ್ರೋ ವುಡ್ ಅಂದ್ಬಿಟ್ಟು. ಎಂಡ್ ಟು ಎಂಡ್ ನಿಮ್ದೇನೆ ಎಲ್ಲ? ಹೌದು ಸರ್, ಎಲ್ಲ ನಮ್ದೇ ಸರ್. ಮೆಷಿನರಿ ವರ್ಕ್ ನಡೀತಾ ಇದೆ. ಇದು ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ವರ್ಕ್ ನಡೀತಾ ಇರೋದು. ಇವೆಲ್ಲ ಆನ್ಗೋಯಿಂಗ್ ಪ್ರಾಜೆಕ್ಟ್. ಇದು ಜರ್ಮನಿಂದ ಇಟಾಲಿಯಿಂದ ಎಕ್ಸ್ಪೋರ್ಟ್ ಆಗಿರೋದು ಮಿಷಿನ್ಸ್. ಇಲ್ಲಿ ಇಟ್ಟಿರೋ ಜನ ಎಲ್ಲ ಚೈನಾದ ಮಿಷಿನ್ಸ್ ಇಟ್ಟಿದ್ದಾರೆ. ಆದರೆ ಈ ತರ ಫಿನಿಶಿಂಗ್ ಬರಲ್ಲ. ಓಕೆ. ಇದೇನು ಸರ್ ಇದು? ಪ್ರೆಸ್ಸಿಂಗ್ ಮೆಷಿನ್ ಅಲ್ಲ? ಹೌದು ಸರ್, ಇದು ಪ್ರೆಸ್ಸಿಂಗ್ ಮಿಷಿನ್. ಅಲ್ಲಿ ಆ ಕಡೆ ಒಂದು ಇದೆ. ಓಕೆ, ಬನ್ನಿ ಈ ಕಡೆ ಬನ್ನಿ. ಸೊ ಇದು ಎಜ್ ಬೈಂಡಿಂಗ್ ಅಲ್ವಾ ಸರ್ ಇದು? ಹೌದು ಸರ್, ಎಜ್ ಬೈಂಡಿಂಗ್ ಮಷೀನ್. ಇದು ಕಟಿಂಗ್? ಹೌದು ಸರ್, ಕಟಿಂಗ್ ಜರ್ಮನ್ ಮಿಷನರಿ ಇದು. ವೀಕ್ಷಕರಿಗೆ ಒಂದು ತೋರಿಸಿ, ಇದು ಕಟಿಂಗ್ ಮೆಷಿನ್ ಪ್ಯಾನಲ್. ಪ್ಯಾನಲ್ಸ್ ಅಂತ ಹೇಳೋದಿದೆ. ವರ್ಕ್ ನಡೀತಾ ಇದೆ ಸರ್ ಇಲ್ಲಿ ಇವಾಗ? ನಡೀತಾ ಇದೆ ವರ್ಕ್. ನೋಡಿ ವೀಕ್ಷಕರೇ, ಸೊ ವರ್ಕ್ ಮಾಡ್ತಾ ಇದ್ದಾರೆ, ಕಟಿಂಗ್ ನಡೀತಾ ಇದೆ. ಸೊ ಆಕ್ಯುರೇಟ್ ಆಗಿ ಕಟ್ ಆಗುತ್ತಲ್ಲ ಸರ್ ಇಲ್ಲಿ? ಬೆಂಡಿಂಗ್ ತೋರಿಸ್ತಾ ಇರೋದು ನಿಮಗೆ. ಓಕೆ. ಈ ತರ ಆಗ್ತಾರೆ, ಅದು ಫಿನಿಶಿಂಗ್ ಎಲ್ಲ ಅಲ್ಲಿ ಕಾಣಿಸುತ್ತೆ ನಿಮ್ಗೆ. ಲಾಸ್ಟಲ್ಲಿ ಬರುತ್ತೆ. ಹಾಕಿ ಸರ್, ಹಾಕಿ ನೋಡಿ ಸರ್, ನೋಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇನ್ನೊಂದು ಏನಿದೆ ಇದರಲ್ಲಿ, ಇದು ಕೈನಿಂದ ಮಾಡ್ಬೋದು. ಕೈಯಿಂದ ಮಾಡಿದ್ರೆ ನಿಮಗೆ ಈ ತರ ಕ್ವಾಲಿಟಿ ಸಿಗಲ್ಲ, ಕ್ವಾಲಿಟಿ ಬರಲ್ಲ. 3 ವರ್ಷ ಅಲ್ಲಿ ಕಿತ್ಕೊಂಡು ಬಂದ್ಬಿಡುತ್ತೆ ಎಲ್ಲ. ಪರ್ಮನೆಂಟ್ ಆಗಿ ಹಂಗೆ ಇರುತ್ತೆ. ಒನ್ ಟೈಮ್. ಹೌದು. ಮಿಷಿನ್ಗೆ ಕೈಗೆ ಕಾರ್ಪೆಂಟರ್ಗಳು ಏನು ಮಾಡ್ತಾರೆ, ಮಿಷಿನ್ ರೇಟೇ ತಗೊಳ್ತಾರೆ, ಆದ್ರೆ ಕೈಯಿಂದ ಮಾಡ್ತಾರೆ. ನೋಡಿ ಇಲ್ಲಿ ಫಿನಿಶಿಂಗ್ ಹೆಂಗ್ ಬರುತ್ತೆ ಇಲ್ಲಿ ಸರ್. ಕ್ಲೀನಾಗಿ ಈ ಥರ ಫಿನಿಶಿಂಗ್ ಬರುತ್ತೆ. ಎಲ್ಲ ನೀವು ನೋಡಿ ಟೆಸ್ಟ್ ಮಾಡಿ ನೋಡ್ಬೋದು. ಈ ಥರ ಪರ್ಫೆಕ್ಟ್ ಆಗುತ್ತಲ್ವಾ ಇದು? ಬರುತ್ತೆ ನೋಡಿ. ಈಗ ಕೈನಲ್ಲಿ ಮಾಡೋದು ಮಿಷಿನಲ್ಲಿ ಮಾಡೋದು ತುಂಬಾ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇರುತ್ತೆ. ಹೌದು. ಕೈನಲ್ಲಿ ಮಾಡಿದ್ರೆ 1 ವರ್ಷ 2 ವರ್ಷ ಅದು ಕಿತ್ಕೊಂಡು ಬಂದ್ಬಿಡುತ್ತೆ ಸ್ವಲ್ಪ ನಿಧಾನಾಗಿ. ಓಕೆ. ಇದು ನೀವು 10 ವರ್ಷ 20 ವರ್ಷ ಇಟ್ರು ಏನು ಆಗಲ್ಲ, ತೊಂದರೆ ಇಲ್ಲ ಅಂತ ಇಲ್ಲ. ಸರ್ ಇಲ್ಲೇನು ನೋಡ್ತಾ ಇದ್ದೀವಿ ಸರ್ ಇಲ್ಲಿ? ಸರ್ ಈಗ ಒಂದ್ಗಡೆ ನಾವು ಅಲ್ಲಿ ಹೋಗಿ ನೋಡಿದ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಅಲ್ಲಿ. ಹೌದು. ಅಲ್ಲಿ ಸೌಂಡ್ ಅಲ್ಲಿ ಸ್ವಲ್ಪ ಸೀದಾ ಕೇಳಿಸಕ್ಕೆ ಕೇಳಿಲ್ವಾ? ಓಕೆ. ಈ ತರ ಫಿನಿಶಿಂಗ್ ಇದು ಬಂದ್ಬಿಟ್ಟು ಆಕ್ರಿಲಿಕ್ ಸರ್. ಇದು ನೋಡಿ, ಎಜ್ ಬೆಂಡಿಂಗ್ ಆಗಿದೆ, ಪ್ರೆಸ್ಸಿಂಗ್ ಆಗಿದೆ, ಲ್ಯಾಮಿನೇಟ್ ಆಗಿದೆ, ಎವ್ರಿಥಿಂಗ್ ಫಿನಿಶಿಂಗ್. ಇದು ಬಂದು ಚಿಕ್ಕ ಒಂದು ಸ್ಯಾಂಪಲ್ ತೋರಿಸ್ತಾ ಇರೋದು. 100% ಮನೆ ಇಂಟೀರಿಯರ್ ಕೆಲಸ ಇದೇ ತರ ಬರುತ್ತೆ. ಇನ್ನು ಕೂಡ ಅದೇ ತರ ಆಗಿರೋದಲ್ವಾ ಇದು? ಫಿನಿಶಿಂಗ್ ನೋಡಿ ಸರ್, ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಅದು ತೋರಿಸಿ ಸರ್, ಅದು ನೋಡಿ ಸರ್. ಸೊ ಆಕ್ರಿಲಿಕ್ ಎಲ್ಲ ಒಳ್ಳೆ ಫಿನಿಶಿಂಗ್ ಕೊಡ್ತೀರಾ ಹಾಗಾದ್ರೆ ಸರ್? ಸಂಗೆ ಒಂಚೂರು ಲ್ಯಾಮಿನೇಟ್ಸ್ ತೋರಿಸಿ. ಇದು ಒಂದು ಡ್ಯೂಕೋದು ಒಂದು. ಇದು ಡ್ಯೂಕ ಫಿನಿಶ್. ಹೌದು ಸರ್, ನೋಡಿ ಇಲ್ಲಿ. ಆಮೇಲೆ ಇದು ಸರ್ ಏನಿದು? ಇದು ಲ್ಯಾಮಿನೇಟ್ಸ್. ಸೊ ಆಲ್ ಕೋಟ್ಸ್ ಇರುತ್ತೆ, ಕಲರ್ಸ್ ಇರುತ್ತೆ. ಯಾವುದಕ್ಕೂ ನಾವು ಆರ್ಡರ್ ಮಾಡಿ ತರಿಸ್ಕೊಡ್ತೀವಿ, ಚಾಯ್ಸ್ ಮಾಡ್ಕೋಬಹುದು. ಹೌದು. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ ತರ ಇರೋದು ಅನ್ನೋದು ತೋರಿಸ್ಬಿಡ್ತೀರಲ್ವ ಇದರಲ್ಲೇ. ವೀಕ್ಷಕರೇ,
ಫೈನಲ್ ಆಗಿ ಮಾತಾಡ್ತಾ ಇರುವಂಥದ್ದು ಸರ್ ಬಗ್ಗೆ ಕೆಲವೊಂದು ವಿಚಾರನ ತಿಳ್ಕೊಬೇಕು ಸರ್. ಈಗ ನಮ್ಮ ಮಿಲಾನೋ ಅಂತ ಬಂದಾಗ ಸೊ ಇಲ್ಲಿವರೆಗೆ ನೀವು ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ಸರ್ ಇವಾಗ? ಸರ್ ನಮ್ಮದು ಇಲ್ಲಿವರೆಗೆ ಒಂದು ಸುಮಾರು 1300 ಆ ಥರ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 1300 ಇಷ್ಟೊಂದು ಪ್ರಾಜೆಕ್ಟ್ ಮಾಡ್ಬಿಟ್ಟಿದ್ದೀರಾ. ಆನ್ ಗೋಯಿಂಗ್ ಎಷ್ಟಿದೆ ಸರ್ ಇವಾಗ? ಆನ್ಲೈನ್ದು ಒಂದು 50+ ಇರ್ಬೋದು ಸರ್. ಇವಾಗ ಇಷ್ಟೊಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಮ್ಯಾನ್ ಪವರ್ ಅಷ್ಟೇ ಬೇಕು. ನಿಮ್ಮ ಟೀಮ್ ಬಗ್ಗೆ ಹೇಳಿ ಸರ್. ನಮ್ಮದು ಕಾರ್ಪೆಂಟರ್ಸ್ ಟೀಮ್ ಒಂದು 50+ ಇದೆ ಸರ್. 50+ ಕಾರ್ಪೆಂಟರ್ ಇದ್ದಾರೆ. ಇಂಟೀರಿಯರ್ ಡಿಸೈನ್ ಮಾಡೋದು ಒಂದು 20+ ಇದ್ದಾರೆ. 4 ಜನ ಯಾವಾಗಲೂ ಇಲ್ಲೇ ಅವೈಲೇಬಲ್. ಅದಕ್ಕೆ ನಿಮ್ಗೆ ಆನ್ ಟೈಮ್ ಕೊಡೋಕೆ ಆನ್ ಟೈಮ್ ಕೊಡ್ತೀವಿ. ಮತ್ತೆ ಎಲ್ಲ ಸೌತ್ ಇಂಡಿಯಾ ನಮ್ಮ ಕೆಲಸಗಳು ನಡೀತಾ ಇದೆ. ಸೌತ್ ಇಂಡಿಯಾ? ಹೌದು ಸರ್. ಅಂದ್ರೆ ಕರ್ನಾಟಕ ಒಂದೇ ಅಲ್ಲ? ಇಲ್ಲ ಸರ್, ನಾನು ಅದೇ ಕೇಳೋಣ ಅನ್ಕೊಂಡೆ. ಸೌತ್ ಇಂಡಿಯಾ ಜಾಸ್ತಿ ನಾವು ಕರ್ನಾಟಕ ಒಂದ್ಗಡೆ ಪ್ಲೈವುಡ್ ಹೋಲ್ಸೇಲ್ ಸಪ್ಲೈ ಮಾಡ್ತೀವಿ. ಇಂಟೀರಿಯರ್ ಕೆಲಸ ಜಾಸ್ತಿ ನಡೀತಾ ಇದೆ. ಅಪಾರ್ಟ್ ಫ್ರಮ್ ಕರ್ನಾಟಕ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಸರ್? ಹೈದರಾಬಾದ್, ಚೆನ್ನೈ ಹೇಳಿರೋದು ನಿಮಗೆ 50+ ಪ್ರಾಜೆಕ್ಟ್ಸ್. ಈಗ ಮೇಜರ್ ಏನ್ ನಡೀತಾ ಇದೆ, ಸಣ್ಣ ಪುಟ್ಟ ಅಂತ ಬೇರೆ ನಡೀತಾ ಇದೆ. ಇನ್ನ ಇದೆ? ಹೌದು ಸರ್, ನಡೀತಾ ಇದೆ. ಸೊ ಮೇಜರ್ ಆಗಿ ನಡೀತಾ ಇದೆ. ಒಂದು ಸ್ವಂತ ಒಂದು ಪ್ಯಾಕೇಜ್ ಮಾಡಿದೀವಿ ನಾವು. ಕಿಚನ್ಸ್ ಆಗಲಿ, ಲಿವಿಂಗ್ ಆಗಲಿ, ಇದು ಬೆಡ್ರೂಮ್ಸ್ ಆಗಲಿ, ಯಾವ ಕಸ್ಟಮರ್ ಹೇಳ್ತಾ ಅದು ಮಾಡ್ಕೊಡ್ತೀವಿ. ಎಲ್ಲ ಪೂರ್ತಿ ಮಾಡ್ಕೊಡಿ ಅಂತ ಪೂರ್ತಿ ಮಾಡ್ಕೊಡ್ತೀವಿ. ಸೊ ಅದೇ ಕ್ವಶನ್ ಕೇಳ್ತೀನಿ ನಾನು ಇವಾಗ. ನಿಮ್ಮ ಪ್ರೈಸಿಂಗ್ ಅಂತ ಬಂದ್ರೆ ಸೊ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಪರ್ ಸ್ಕ್ವೇರ್ ಫೀಟ್ ಮಾಡ್ಬೇಕಂದ್ರೆ ಯಾವ ರೇಟ್? ಸ್ಕ್ವೇರ್ ಫೀಟ್ ಸ್ಟಾರ್ ಮಾಡ್ಬೇಕಂದ್ರೆ 950 rupees, 950. 950. ಇಲ್ಲ ನಮಗೆ ಪ್ಯಾಕೇಜ್ ಬೇಕು ಒಂದು 2 BHK ಗೆ. 2 BHK ಮಾಡಬೇಕಂದ್ರೆ 2.9 lakhs ಪ್ಯಾಕೇಜ್ ಇದೆ. ಪ್ಯಾಕೇಜ್ ಇದೆ ಸರ್. ಇವಾಗ ಇನ್ನೊಂದು ಏನಂತಂದ್ರೆ ಇಂಟೀರಿಯರ್ ಏನ್ ಮಾಡ್ತಾರೆ ಅಂದ್ರೆ ಫುಲ್ ಪ್ಯಾಕೇಜ್ ಕೊಡ್ತಾರೆ. ಸೊ ನಮ್ಗೆ ಒಂದು ಕಿಚನ್ ಬೇಕು ಅಂದ್ರೆ ಮಾಡ್ಕೊಡಲ್ಲ, ಒಂದು ಲಿವಿಂಗ್ ಬೇಕಂದ್ರೆ ಮಾಡ್ಕೊಡಲ್ಲ. ನೀವೇನಾದ್ರೂ ನಾವು ಮಾಡ್ಕೊಡ್ತೀವಿ ಸರ್. ಹಿಂಗ್ ಮಾಡ್ಕೊಡ್ತೀರಾ? ಕಿಚನ್ ಬೇಕೆ ಕಿಚನ್ ಮಾತ್ರ ಮಾಡ್ಕೊಡ್ತೀವಿ, ಲಿವಿಂಗ್ ಬೇಕಂದ್ರೆ ಲಿವಿಂಗ್ ಮಾತ್ರ ಮಾಡ್ಕೊಡ್ತೀವಿ. ಆ ಥರ ಅದಕ್ಕೆ ಬೇರೆ ಪ್ಯಾಕೇಜ್, ಅದಕ್ಕೆ ಬೇರೆ ರೇಟ್ ಇದೆ. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? 1.2 lakh ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಸಿಗುತ್ತೆ? ಇಂಡಿವಿಜುವಲ್ ಸಿಗುತ್ತೆ ಸೊ ಒಂದು ಸಿಂಗಲ್ ಬೆಡ್ರೂಮ್ ಬೇಕಾದ್ರೂ ಮಾಡ್ಕೊಡ್ತೀರಾ? ಲಿವಿಂಗ್ ಹೆಂಗಿದೆ ಅಂದ್ರೆ ಕಿಚನ್ ಮಾಡ್ಬಿಟ್ಟು ಕಿಚನ್ ಮಾಡಾದ್ಮೇಲೆ ಅವ್ರು 100% ಹೇಳ್ತಾರೆ ಬೆಡ್ರೂಮ್ ಮನೆನೇ ಮಾಡ್ಬಿಡಿ ಸರ್ ಮಾಡ್ಕೊಡಿ ಅಂತ ಇಲ್ಲ. ಆ ತರ ಕೆಲಸ ಇದೆ ಬಟ್ ಒಂದೇ ಬೇಕಂದ್ರೆ ರೆಡಿ ಇದೆ. ರೆಡಿ ಇದೆ ಅಲ್ವಾ ಸರ್? ಆಮೇಲೆ ನೀವು ಮೇಜರ್ ಬ್ರ್ಯಾಂಡ್ ಜೊತೆ ಎಲ್ಲ ವರ್ಕ್ ಮಾಡ್ತೀರಾ. ಸೊ ಇಲ್ಲಿ ವಾರಂಟೀಸ್ ಏನ್ ಕೊಡ್ತೀರಾ ಸರ್? ವಾರಂಟಿ ಅಂದ್ರೆ ಕಮ್ಮಿ ಅಂದ್ರೆ 10 to 12 years ವಾರಂಟಿ ಇದೆ. ಅದು ನಾವು ಏನ್ ಹೇಳೋದಿಲ್ಲ. ಅದಕ್ಕೇನು ನಾವು ಕಸ್ಟಮರ್ ಕಂಪ್ಲೇಂಟ್ ಕೊಟ್ಟರೆ ನಾವು ರೆಕ್ಟಿಫೈ ಮಾಡ್ತೀವಿ, ನಾವು ಹುಡುಗರು ಕಳ್ಸಿಕೊಡ್ತೀವಿ, ಕಂಪನಿಯವ್ರಿಗೆ ಹೇಳ್ತೀವಿ. ಇಲ್ಲ 35 years. ಓ, ಪ್ರೈಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸರ್ವಿಸ್ ವಾರಂಟಿ ಎಷ್ಟಿರುತ್ತೆ ಸರ್ ಇಲ್ಲಿ? ಸರ್ವಿಸ್ ವಾರಂಟಿ 1 year ಇರುತ್ತೆ. 1 ವರ್ಷ ಏನಾದ್ರೂ ನೀವು ರೆಕ್ಟಿಫೈ ಮಾಡ್ಕೊಡ್ತೀರಾ? ಹೆಂಗಿದೆ ಅಂದ್ರೆ 35 years, ಈಗ ಅವ್ರು 35 years ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಬಂದ್ರು ಈ 35 years ವಾರಂಟಿ ಪ್ರೈಸ್ ನಮ್ಮ ಹತ್ರನೇ ಬೇರೆ ಇರುತ್ತೆ, ಬೇರೆ ಕಡೆ ಬೇರೆ ಇರುತ್ತೆ. ಆ ತರ ಪ್ರೈಸಿಂಗ್ ಇರುತ್ತೆ. ಆ ತರ ಪ್ರೈಸಿಂಗ್ ಹೇಳೋದು ಏನಂದ್ರೆ ನಿಮ್ಮ ಮಾಧ್ಯಮ ಕಡೆಯಿಂದ ನಮ್ಮ ಪ್ರೈಸಿಂಗ್ ಬಂದು ನೋಡಿ ಫಸ್ಟ್ ಎಷ್ಟು ಕಮ್ಮಿ ಆಗಿದೆ, ಏನು ರೀಸನಬಲ್. ಕೊಟೇಶನ್ ತಗೊಳ್ಳಿ. ಈಗ ಒಂದು 2 BHK ಮಾಡಿ ಮುಗಿಸೋದಕ್ಕೆ ಎಷ್ಟು ಟೈಮ್ ತಗೊಂತೀರಾ ಸರ್ ನೀವು? ಸರ್ ಈಗ ಡಿಸೈನ್ ಫೈನಲೈಸ್ ಆದ್ಮೇಲೆ ಕಸ್ಟಮರ್ ಮಾಡಾದ್ಮೇಲೆ 30 days 2 BHK ಇದು 30 days ಒಳಗಡೆ ಫಿನಿಶ್. ಹೌದು, ಫಿನಿಶ್ ಮಾಡಿ ಕೊಡ್ತೀವಿ. 2 BHK ಇರುತ್ತೆ ಒಂದ್ ಕಡೆ 3 BHK ಇರುತ್ತೆ, ಒಂದ್ ಕಡೆ ಡೂಪ್ಲೆಕ್ಸ್ ಇರುತ್ತೆ, ಬಂಗ್ಲೆನೇ ಇರುತ್ತೆ. ಅದು ಅದರದ ಪ್ರಕಾರ ನಾವು ಟೈಮಿಂಗ್ ಹೇಳ್ತೀವಿ. ಕಸ್ಟಮರ್ ಈಗ ನಮ್ದೇ ಸೆಲೆಕ್ಷನ್, ನಮ್ದೇ ಚಾಯ್ಸ್ ನಾವು ಹೇಳಿದ್ರೆ ಕಸ್ಟಮರ್ ಅದು ಬೇರೆ ತರದ್ದು ಚಾಯ್ಸ್ ಇರುತ್ತೆ. ಅವ್ರು ಯಾವ್ದು ಹೇಳ್ತೀರಾ ಅದೆಲ್ಲ ನೋಡ್ಬಿಟ್ಟು ನಾವು ಟೈಮ್ ಇದು ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಒಂದು ಪಕ್ಕಾ ಟೈಮ್ ಹೇಳ್ಬಿಟ್ಟು ಅವ್ರ ಪೂಜಾ ಅವ್ರು ಏನಿರೋದು ಮಾಡೋಕ್ ಮುಂಚೆ ನಾವು ಕೀ ಕೊಡ್ತೀವಿ. ಸೊ ಇನ್ನೊಂದು ನಂಗೆ ಭಾಳ ಇಷ್ಟ ಆಯ್ತು ಸರ್, ನೀವು ಟರ್ನ್ ಕ್ಯೂ ಪ್ರಾಜೆಕ್ಟ್ ಕೊಡ್ತೀರಾ. ಕಾರ್ಪೆಟ್ ಇಂದ ಹಿಡಿದು ಬೇಕಾದ್ರೆ ಫರ್ನಿಚರ್ ಎಲ್ಲ ಸೋಫಾ, ಇದು ಬೆಡ್ಸ್, ಎವ್ರಿಥಿಂಗ್ ಸರ್. ಎಲ್ಲ ಕ್ವಾಲಿಟಿ ಪ್ರೀಮಿಯಂ ಸರ್. ಓಕೆ, ವಿತ್ ವಾರಂಟಿ. ವಿತ್ ವಾರಂಟಿ ಸರ್. ಸೊ ಓಕೆ, ಇಷ್ಟೆಲ್ಲ ಮಾತಾಡಿದ್ವಿ. ಫೈನಲ್ ಆಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ಸ್ ಏನಾದರೂ ಸಿಗ್ಬೋದಾ ಸರ್ ಇದರಲ್ಲಿ? ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ ಅಲ್ಲಿ ಹ್ಯೂಜ್ ಅನೌನ್ಸ್ಮೆಂಟ್ ಮಾಡ್ಬಿಡಿ ಸರ್. ನಮ್ದು ಈಗ 30% ಅಪ್ ಟು ನಡೀತಾ ಇದೆ. ಆಲ್ರೆಡಿ 30% ಅಪ್ ಟು ಸಮ್ಮರ್ ಡಿಸ್ಕೌಂಟ್, ಸಮ್ಮರ್ ಆಫರ್. ಹೌದು ಸರ್. ಓಕೆ, ಈಗ ನಿಮ್ಮ ಕಡೆಯಿಂದ ಏನಾದರೂ ಒಂದು ನೀವು ಹೇಳಿದ್ದಕ್ಕೆ ನಿಮಗೆ ಮಾತಿಗೆ ನಮ್ಮ ಹೆಸರು ಹೇಳ್ಕೊಂಡ್ ಬಂದ್ರೆ, ಹೆಸರು ಹೇಳ್ಕೊಂಡು ಬಂದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಡಲೇಬೇಕು. 5% ಡಿಸ್ಕೌಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನಿಮ್ಮ ಕಡೆಯಿಂದ 30+5. ಆಮೇಲೆ ಇಲ್ಲ ಅಂದ್ರೆ ಅಥವಾ ಇದು ಚಿಮ್ನಿ ಇಲ್ಲ ಅಂದ್ರೆ ಹಬ್ ಒಂದು ಎಲ್ಲ ಯಾವ್ದಾದ್ರು ಒಂದು ಇದು ಮಾಡಿ ಕೊಡ್ತೀವಿ. ಅಡಿಷನಲ್ ಅದು ನಿಮ್ಮ ಕಡೆಯಿಂದ ಬಂದ್ರೆ ನಮ್ಮ ವೀಕ್ಷಕರಿಗೆ ಮಾತ್ರ. ಹೌದು. ಸೊ ವೀಕ್ಷಕರೇ 30% ಅಂತೂ ಆಲ್ರೆಡಿ ನಮ್ಮ ಮಿಲಾನದಲ್ಲಿ ನಡೀತಾ ಇದೆ. ಪ್ಲಸ್ ನಮ್ಮ ವೀಕ್ಷಕರಿಗೆ ಅದ್ರ ಮೇಲೆ 5%. ಹೌದು ಸರ್. ಅದು ಬೇಡ ಅಂತಂದ್ರೆ ಚಿಮ್ನಿ ಅಥವಾ ಹಾಬ್ ಯಾವ್ದು ಬೇಕು ನಿಮಗೆ ಪ್ರತಿಯೊಂದು ಕೂಡ. ಯಾವ ಬ್ರ್ಯಾಂಡ್ ಕೊಡ್ತಾ ಇದ್ರೆ ಸರ್? ಫೇಬರ್ ಅವ್ರದ್ದು. ಸೂಪರ್ ಆಗಿ ಹೇಳಿದ್ರಿ ಸರ್. ಫೈನಲ್ ಆಗಿ ನೋಡ್ತಾ ಇರೋ ನಮ್ಮ ವೀಕ್ಷಕರಿಗೆ ಮಿಲಾನ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ದು ಒಂದೆರಡು ಮಾತು ಸರ್. ನಮ್ದು ಏನಂದ್ರೆ ನಿಮ್ಮ ಮಾಧ್ಯಮ ಕಡೆಯಿಂದ ಒಂದೇ ಮಾತು ಹೇಳ್ಬೇಕಂತ, ಕಸ್ಟಮರ್ ಬೇಜಾನ್ ಇಂಟೀರಿಯರ್ಸ್ ಅಲ್ಲಿ ಆಗಲಿ ಮತ್ತು ಪ್ಲೈವುಡ್ ಪರ್ಚೇಸಿಂಗ್ ಆಗಲಿ ಮೋಸ ಹೋಗ್ತಾ ಇದ್ದಾರೆ. ಈಗ ಇರೋದು ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದು 60 rupees ಸ್ಕ್ವೇರ್ ಫೀಟ್ ಇರ್ಬೋದು ಪ್ಲೈವುಡ್. 60 rupees ಅದು ನೀವು ಕಸ್ಟಮರ್ 80-90 rupeesಗೆ ತೊಗೊಂಡು ಬರ್ತಾ ಇದ್ದಾರೆ. ಓಕೆ, ನಮ್ಮ ಹತ್ರ ಇಲ್ಲಿ ಬಂದಾದ್ಮೇಲೆ 60 rupees 60 rupees ಅದೇನಿರೋದು ನಾವು ಒಂದು ಪ್ರೀಮಿಯಂ ಕ್ವಾಲಿಟಿ ಕೊಡ್ತೀವಿ, ರೇಟು ಕೊಡ್ತೀವಿ, ಮೋಸ ಒಂದು ಹೋಗಲ್ಲ, ಗ್ಯಾರಂಟಿ ವಾರಂಟಿ ಇದೆ. ಇಂಟೀರಿಯರ್ ಏನಿದೆ ಈ ಟೈಮ್ ಒಳಗಡೆ ಫಿನಿಶ್ ಮಾಡಬೇಕು, ಕ್ವಾಲಿಟಿ ಕೊಡ್ಬೇಕಂದ್ರೆ ನಮ್ಮ ಹತ್ರ ಬರಬೇಕು. ನಿಮ್ಮ ಹತ್ರ ಬರಬೇಕು. ಇದು ಒಳ್ಳೆ ಮಾತು ಸರ್. ಸೊ ಟೈಮ್ ಬೇಕು ನಿಮಗೆ, ಪಟ್ಟ ಆಗಬೇಕು. ಏನು ಸಿವಿಲ್ ವರ್ಕ್ ಮುಗೀತು, ಒಂದು ತಿಂಗಳಲ್ಲಿ ನಮ್ಮ ಮನೆ ಓಪನಿಂಗ್ ಇಟ್ಕೊಂಡಿದೀವಿ ಅಂದ್ರೆ ಬನ್ರಿ ಮಿಲಾನೋಗೆ. ನಿಮ್ಮ ವರ್ಕನ್ನು ಕ್ವಾಲಿಟಿಯಾಗಿ
ಹೇಳಿದ ಸಮಯಕ್ಕೆ ತಕ್ಕಾಗಿ ಮಾಡ್ಕೊಡ್ತಾರೆ. ಆ್ಯಂಡ್ ಸ್ಪೆಷಲ್ ಆಫರ್ ನಡೀತಾ ಇದೆ, 30+5% ಡಿಸ್ಕೌಂಟ್ ಸಿಗ್ತಾ ಇದೆ. ಈ ಆಫರ್ ಇಲ್ಲಿವರೆಗೆ 30% ಬಂದ್ಬಿಟ್ಟು ಈಗ ಆಫರ್ ಬಂದು ಈ ಸಮ್ಮರ್ ಮೇ ಎಂಡ್ ವರೆಗೆ ಇರ್ತದೆ. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಆ 5% ಯಾವಾಗಲೂ ಇದೆ, ಅಥವಾ ಅದು ಚಿಮ್ನಿ ಇಲ್ಲ ಹಾಬು, ನಾವು ಅದು ಯಾವಾಗಲೂ ಎನಿ ಟೈಮ್ ಸಿಗ್ತಾನೆ ಇರುತ್ತೆ. ಒಂದ್ 2 ವರ್ಷ 3 ವರ್ಷ ನಾವು ಯಾವಾದ್ರೂ ಬಿಟ್ಟು ಬರ್ಲಿ ನಿಮ್ಮ ಚಾನಲ್ ಈ ವಿಡಿಯೋ ಇರೋವರೆಗೆ ಇರುತ್ತೆ ಸರ್. ಕರೆಕ್ಟ್ ಆಯ್ತು. ಸೊ ಒಳ್ಳೆ ಧಮಾಕ ಆಫರ್, ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಸರ್. ಫೈನಲ್ ಆಗಿ ಬರುವಂಥದ್ದು, ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಟೈಮಿಂಗ್ಸ್ ಏನು? ನಂಬರ್ ಕೊಟ್ಟಿರ್ತೀನಿ, ವಾಟ್ ಇಸ್ ದ ಟೈಮಿಂಗ್ಸ್? ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ 7:30 8 ಗಂಟೆ ಇದ್ದೇ ಇದೆ. ನಮ್ದು ಕಾಂಟ್ಯಾಕ್ಟ್ಸ್ ಎಲ್ಲ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ನಿಮ್ದು ವೆಬ್ಸೈಟ್ ಏನಾದರೂ ಇದೆಯಾ ಸರ್ ಇಲ್ಲಿ, ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್? ಇದೆ ಸರ್. ಸೊ ಎಲ್ಲ ಆಕ್ಟಿವ್ ಇರ್ತೀರಾ? ಹೌದು, ಎಲ್ಲ ಆಕ್ಟಿವ್. ಸ್ಕ್ರೀನ್ ಮೇಲೆ ಆಗ್ಬಿಡೋಣ ಹಾಕಿ ಸರ್. ಆ ವೆಬ್ಸೈಟ್ ಅಲ್ಲಿ ಕೊಟೇಶನ್ ಎಲ್ಲ ತಗೊಂಡ್ಬಿಡ್ಬೋದು. ಹೌದು ಸರ್, ವೆಬ್ಸೈಟ್ ಅಲ್ಲಿ ಕೊಟೇಶನ್ ತಗೋಬಹುದು, ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ನಾವು ಎಲ್ಲ. ಸೊ ವೀಕ್ಷಕರ, ಸ್ಕ್ರೀನ್ ಮೇಲೆ ಮಿಲನ್ ಅವ್ರದ್ದು ಇದು ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಲ್ಲಿಂದನೇ ಕೊಟೇಶನ್ ತೊಗೋಬೋದು, ಮಟೀರಿಯಲ್ಸ್ ನೋಡ್ಬೋದು, ಆ್ಯಂಡ್ ಯಾರಾದರೂ ಕ್ಲೈಂಟ್ ರಿವ್ಯೂ ಕೂಡ ನೀವು ಅಲ್ಲಿಂದನೇ ನೋಡ್ಬೋದು ಅಂತ ಹೇಳ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಆಫರಲ್ಲಿ ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ.